ಇವತ್ತಿನ ಮೂರನೇ ಅಭ್ಯಾಸ ನಮ್ಮ ನಮಗೆ ದೇವರು ಅಪೊಸ್ತಲರ ಕೃತ್ಯದಲ್ಲಿರ್ತಕ್ಕಂಥ ಈಗಾಗಲೇ ಓದಿದಂತ ಭಾಗದಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾನೆ. ಮೊದಲಿನ 2 ಅಭ್ಯಾಸಗಳಲ್ಲಿ ನಾವು ಯಾವ ರೀತಿಯಾಗಿ ಪರಲೋಕವು ತೆರೆಯಿತು ಎಂಬ ವಿಷಯವನ್ನ ಅಭ್ಯಾಸ ಮಾಡಿದ್ದೇವೆ. ಯೇಸು ಸ್ವಾಮಿಯವರ ದೀಕ್ಷಾ ಸ್ನಾನವಾದ್ಮೇಲೆ ಪರಲೋಕ ತೆರೆಯಿತು ಎಂಬುದಾಗಿ ನಾವು ನೋಡಿದ್ದೇವೆ. ಯಾವ ರೀತಿಯಾಗಿ ಘಟನೆಗಳು ಅಲ್ಲಿ ಉಂಟಾದವು, ಪವಿತ್ರಾತ್ಮನು ಇಳಿದು ಬಂದನು ಪಕ್ಷಿಯ ಪಾರಿವಾಳದ ರೂಪದಲ್ಲಿ. ಅದೇ ರೀತಿಯಾಗಿ ತಂದೆಯಾದ ದೇವರು ಕರ್ತನಾದ ಯೇಸು ಸ್ವಾಮಿಯವರ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತ ಮಾಡಿದ್ದನ್ನು ಸಹ ನಾವು ಅಲ್ಲಿ ಕೇಳಿದ್ದೇವೆ. ಅದಾದ್ಮೇಲೆ ಕಳೆದ ಸಾರಿ ನಾವು ಕರ್ತನಾದ ಯೇಸು ಕ್ರಿಸ್ತರು ನಥಾನಯೇಲನು ಈ ರೀತಿಯಾಗಿ ಅವರ ಮಧ್ಯದಲ್ಲಿ ಇರತಕ್ಕಂತ ಸಂಭಾಷಣೆ ಮತ್ತು ಯೇಸು ಸ್ವಾಮಿ ಅವರಿಗೆ ನಥಾನಯೇಲನಿಗೆ ಹೇಳಿದಂತಹ ಅದ್ಭುತವಾದಂತಹ ಸಂದೇಶ ಏನಾಗಿತ್ತಂತಂದ್ರೆ, ಆಕಾಶವು ತೆರೆದಿರುವುದನ್ನು ನೋಡ್ತಿ ಮತ್ತು ದೇವದೂತರು ಕರ್ತನಾದ ಯೇಸು ಸ್ವಾಮಿಯ ಮೇಲೆ ಏರಿ ಹೋಗುವುದನ್ನ ಮತ್ತು ಕೆಳಗೆ ಇಳಿದು ಬರುವುದನ್ನ, ಪರಲೋಕಕ್ಕೆ ಏರಿ ಹೋಗುವುದನ್ನ ಮತ್ತು ಭೂಮಿಗೆ ಕೆಳಗೆ ಇಳಿದು ಬರುವುದನ್ನ ನೀವು ನೋಡುತ್ತಿ ಎಂಬುದಾಗಿ ಹೇಳಿದಂತಹ ಅದ್ಭುತ ವಿಷಯವನ್ನ ನಾವು ಅಭ್ಯಾಸ ಮಾಡಿದ್ದೇವೆ. ಹೀಗೆ ಈ ಎಲ್ಲಾ ಅಭ್ಯಾಸಗಳಲ್ಲಿ ನಮ್ಮ ಮುಂದೆ ಇರತಕ್ಕಂಥ ಒಬ್ಬನೇ ಒಬ್ಬ ವ್ಯಕ್ತಿ ಯಾರಂತಂದ್ರೆ ಕರ್ತನಾದಂಥ ಯೇಸು ಕ್ರಿಸ್ತರು. ಏನೇ ಮಾಡ್ರಿ, ಎಲ್ಲೇ ಹೋಗ್ರಿ, ಏನೇ ತೆಗೆದುಕೊಳ್ರಿ, ಯಾವುದೇ ವಿಷಯ ನೀವು ಅಭ್ಯಾಸ ಮಾಡ್ರಿ, ಅದರಲ್ಲಿ ನಮಗೆ ಕಂಡು ಬರುವಂತ ಒಬ್ಬನೇ ಒಬ್ಬ ವ್ಯಕ್ತಿ ಯಾರಂತಂದ್ರೆ ಕರ್ತನಾದಂಥ ಯೇಸು ಕ್ರಿಸ್ತರು. ಅವರು ನಮ್ಮ ಮುಂದೆ ಇದ್ದುಕೊಂಡು ಯಾವಾಗಲೂ ನಮ್ಮನ್ನ ಆಶೀರ್ವದಿಸೋರಾಗಿದ್ದಾರೆ. ನಮ್ಮ ದೃಷ್ಟಿ ಯಾವಾಗಲೂ ಅವ್ರ ಮೇಲೆ ಇರಬೇಕು ಅಂತ ಹೇಳಿ ನಾನು ಮೇಲಿನ ಮೇಲೆ ಹೇಳ್ತಿರ್ತೇನೆ. ಅದು ಬಹಳ ಅವಶ್ಯ. ಆಗ ನಾವು ಅದ್ಭುತಗಳನ್ನ ನಮ್ಮ ಜೀವನದಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಲೋಕದಲ್ಲಿ ಸೈತಾನು ವಿಧವಾದ ರೀತಿಯಲ್ಲಿ ತನ್ನ ಕೆಲಸ ಮಾಡಿ ನಮ್ಮ ದೃಷ್ಟಿ ವಿಚಲಿತಗೊಳ್ಳುವಂತೆ, ಆ ಕಡೆ ಈ ಕಡೆ ಹೋಗುವಂತೆ ಬಹಳಷ್ಟು ಪ್ರಯತ್ನ ಮಾಡ್ತಿರ್ತಾನೆ ಯಾವಾಗ್ಲೂ. ಆದ್ರೆ ನಾವು ಇದನ್ನ ತಿಳ್ಕೊಂಡು ಆತನಿಗೆ ಅಂಟಿಕೊಂಡು ಇರಬೇಕು. ಕ್ಲಿಂಗ್ ಟು ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂಡ್ ಹಿಸ್ ವರ್ಡ್ಸ್ ಅಂತ ಹೇಳಿ ನಾವು ಕೇಳ್ತೀವಲ್ಲ, ಆತನಿಗೆ ನಾವು ಅಂಟಿಕೊಂಡಿರ್ಬೇಕಾದದ್ದು ಅವಶ್ಯ. ಆತನ ವಾಕ್ಯಗಳಿಗೆ ಅಂಟಿಕೊಂಡಿರ್ಬೇಕು. ಆಗ ನಾವು ನಮ್ಮ ಜೀವನದಲ್ಲಿ ಅದ್ಭುತಗಳನ್ನ ನೋಡ್ಲಿಕ್ಕಾಗ್ತದೆ, ಆಕಾಶ ತೆರೆಯುವುದನ್ನ ನೋಡ್ಲಿಕ್ಕಾಗ್ತದೆ, ಅಲ್ಲಿ ಆದಂತ ಘಟನೆಗಳನ್ನ ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ದೇವರ ವಾಕ್ಯ ನಮಗೆ ಬರೆದಿರುವುದು ನಮ್ಮ ಆತ್ಮೀಯ ಲಾಭಕ್ಕಾಗಿ ಅಂತ ಹೇಳಿ ನಾವು ತಿಳ್ಕೊಂಡಿರ್ಬೇಕು. ಯಾವಾಗ ಸತ್ಯವೇದದಲ್ಲಿ ಬರೆದಂತ ಪ್ರತಿಯೊಂದು ವಿಷಯ ಅದೇನಾಗಿದೆ ಅಂತಂದ್ರೆ ನಮ್ಮ ಆತ್ಮಗಳ ಲಾಭಕ್ಕಾಗಿ ಇದೆ ಎಂಬುದನ್ನು ನಾವು ಯಾವಾಗಲೂ ತಿಳ್ಕೊಂಡಿರ್ಬೇಕು. ಓದುವುದು ಕೇಳುವುದು ಒಂದ್ ಮಾತು, ಆದ್ರೆ ಅದರಿಂದ ನಾವು ಪ್ರಯೋಜನ ಹೊಂದಿ ಅದರ ಪ್ರಕಾರ ನಡೆದು ಅದರ ಮೂಲಕವಾಗಿ ಸಿಗ್ತಕ್ಕಂಥ ಆಶೀರ್ವಾದಗಳನ್ನ ಅನುಭವಿಸುವಂತದ್ದು ಬಹಳ ಅವಶ್ಯ. ನಾವು ಕೇಳುವುದು, ಕಾಣುವುದು, ಕೇಳುವುದು, ಅನುಭವಿಸುವುದು, ಈ 3 ವಿಷಯಗಳನ್ನ ನೆನಪಿಟ್ರಿ ಯಾವಾಗ್ಲೂ. ನಾವು ಕಾಣುವುದು, ಕೇಳುವುದು, ಆಮೇಲೆ ಅನುಭವಿಸುವುದು. ನಾವು ಯಾರನ್ನು ಕಾಣ್ತೇವೆ? ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿಯವ್ರನ್ನ ಕಾಣ್ತೇವೆ. ನಾವು ಏನ್ ಕೇಳ್ತೇವೆ? ಯೇಸು ಸ್ವಾಮಿಯವ್ರ ಬಗ್ಗೆ ಕೇಳ್ತೇವೆ. ಏನ್ ಅನುಭವಿಸ್ತೇವೆ? ಯೇಸು ಸ್ವಾಮಿಯವ್ರ ಮೂಲಕವಾಗಿ ನಮ್ಗೆ ಸಿಗ್ತಕ್ಕಂಥ ಆಶೀರ್ವಾದಗಳನ್ನ ಅನುಭವಿಸ್ತೇವೆ. ಆತನೇ ನಮ್ಮ ಮಧ್ಯಸ್ಥನಾಗಿದ್ದಾನೆ. ಈಸ್ ಅವರ್ ಮೀಡಿಯೇಟರ್ ಎಂಬುದಾಗಿ ಸತ್ಯವೇದ ಹೇಳ್ತದೆ ನಮಗೆ. ನಾವು ನಮ್ಮ ಮತ್ತು ದೇವರ ಮಧ್ಯದಲ್ಲಿ ಆತನು ಮಧ್ಯಸ್ಥನಾಗಿದ್ದುಕೊಂಡು ನಮ್ಮನ್ನ ಆತನು ನಡೆಸ್ತಾನೆ, ಆಶೀರ್ವದಿಸ್ತಾನೆ, ನಮ್ಮನ್ನ ಆತನು ಅದ್ಭುತವಾದ ರೀತಿಯಲ್ಲಿ ಮುಂದರಿಸ್ತಾನೆ. ಈ ರೀತಿಯಾಗಿ ನಾವು ದೇವರ ವಾಕ್ಯದ ಅಭ್ಯಾಸದ 3ನೇ ಒಂದು ಇವತ್ತು ಅಭ್ಯಾಸದ ಕಡೆ ಬಂದಿದ್ದೇವೆ. ಟೋಟಲಿ ದೇರ್ ಆರ್ 4 ಸನ್ನಿವೇಶಗಳನ್ನ ನಾವು ನೋಡ್ತೇವೆ. ಮುಂದಿನ ವಾರ ನಾವು 4ನೇ ಸನ್ನಿವೇಶವನ್ನ ನೋಡಿ ಅದನ್ನ ಈ ಒಂದು ಅಭ್ಯಾಸವನ್ನ ಆಕಾಶವು ತೆರೆದಾಗ ಎಂಬುದಾಗಿ ದೇವರ ವಾಕ್ಯದಲ್ಲಿರ್ತಕ್ಕಂಥ ಈ ಅದ್ಭುತವಾದಂತ ಅಭ್ಯಾಸವನ್ನ ನಾವು ಮುಗಿಸೋಣ ದೇವರ ಚಿತ್ತಕ್ಕನುಸಾರವಾಗಿ. ಪ್ರಾರ್ಥನೆಯಲ್ಲಿ ನೀವು ಮುಂದರಿಯಿರಿ ಮತ್ತು ಕಳೆದಂತ 2 ಅಭ್ಯಾಸಗಳನ್ನ, ಇವತ್ತು ಆದಂತಹ ಅಭ್ಯಾಸಗಳನ್ನು ಸಹ ಹೆಚ್ಚಿಗೆ ಓದಿ ಧ್ಯಾನ ಮಾಡಿ ತಿಳ್ಕೊಂಡು ಅದರಲ್ಲಿ ನೀವು ಹೆಚ್ಚಾದದ್ದನ್ನ ಕಲಿತುಕೊಳ್ಳುವುದರಲ್ಲಿ ಮುಂದರಿಬೇಕು ಅಂತ ಹೇಳಿ ನನ್ನ ಒಂದು ಭಿನ್ನವಾಗಿದೆ. ಈ ರೀತಿಯಾಗಿ 3ನೇ ಸಾರಿ ಪರಲೋಕ ತೆರೆದ ದೃಶ್ಯವನ್ನ ಮತ್ತು ಅಲ್ಲಿ ಆದಂತ ಅಮೋಘವಾದಂತ ಘಟನೆಗಳನ್ನ ನಾವು ಎಲ್ಲಿ ನೋಡ್ತೀವಿ ಅಂತಂದ್ರೆ ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯದಲ್ಲಿ ನಮಗ ಅದು ಕಂಡು ಬರ್ತದೆ. ಸ್ಟೇಫನನ್ನು ಯಾವ ರೀತಿಯಾಗಿ ಅಲ್ಲಿ ಪರಲೋಕ ತೆರೆದಿರುವಂತಹ ಒಂದು ವಿಚಾರವನ್ನ ಅಥವಾ ವಿಷಯವನ್ನ ಆತನು ಕಾಣ್ತಾನೆ ಎಂಬುದನ್ನ ನಾವು ಅಲ್ಲಿ ಸ್ಪಷ್ಟವಾಗಿ ಕಂಡುಕೊಳ್ಳುತ್ತೇವೆ. ಬಹಳ
ಅದ್ಭುತವಾದಂತಹ ಒಂದು ಅಧ್ಯಾಯ ಇದು ಅಂತ ಹೇಳಿ ನಾವು ಹೇಳ್ಬೋದು. 7ನೇ ಅಧ್ಯಾಯ ಅಪೊಸ್ತಲರ ಕೃತ್ಯದಲ್ಲಿ ಇರತಕ್ಕಂಥ ಆ 7ನೇ ಅಧ್ಯಾಯ ಅದರಲ್ಲಿ ಇರತಕ್ಕಂಥ 60 ವಚನಗಳು ಬಹಳಷ್ಟು ವಿಶೇಷವಾದಂತ ಸಂಗತಿಗಳನ್ನ ಒಳಗೊಂಡಿವೆ. ಅದನ್ನ ನೀವು ಒಬ್ಬೊಬ್ರು ಓದಿ ಧ್ಯಾನಿಸಿ ತಿಳ್ಕೊಂಡು ಯಾವ ರೀತಿಯಾಗಿ ಸತ್ಯವೇದದ ಜ್ಞಾನ ಅಂದ್ರೆ ಏನು ಎಂಬುದನ್ನ ನೀವು ಅದರಿಂದ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದದ್ರ ಅವಶ್ಯಕತೆ ಇದೆ ಅಂತ ಹೇಳಿ ನನಗೆ ಅನಿಸ್ತದೆ. ಯಾಕಂದ್ರೆ ಈ ಒಂದು 60 ವಚನಗಳಲ್ಲಿ ಸ್ತೆಫನನು ಯಾವ ರೀತಿಯಾಗಿ ದೇವರ ಯೋಜನೆಯನ್ನ ಹಳೆ ಒಡಂಬಡಿಕೆಯ ವಿಷಯಗಳನ್ನ ಆತನು ವಿವರಿಸ್ತಾನೆ. ಇನ್ ಎ ನಟ್ಶಲ್, ಎಷ್ಟು ಸಂಕ್ಷಿಪ್ತವಾಗಿ, ಎಷ್ಟು ಸುಂದರವಾಗಿ ಆತನು ಈ ಒಂದು ಅಧ್ಯಾಯದಲ್ಲಿ ಆದಂಥ ಹಳೆ ಒಡಂಬಡಿಕೆಯಲ್ಲಿ ಆದಂತಹ ವಿಷಯಗಳನ್ನ ವಿಚಾರಗಳನ್ನ ಆತನು ಬಹಳ ಸುಂದರವಾದ ರೀತಿಯಲ್ಲಿ ಆತನು ವಿವರಿಸುವಂತ ಒಂದು ದೃಶ್ಯವನ್ನ ನಾವು ಅಲ್ಲಿ ಕಾಣ್ತೇವೆ. ನೀವು ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ. ರೀಡ್ ಆಲ್ ದ 60 ವರ್ಸಸ್ ಇನ್ ಎ ಸ್ಟ್ರೆಚ್. ಒಂದೇ ಸಮನೆ ನೀವು ಓದಿ ಮುಗಿಸ್ಬೇಕದನ್ನ. ಆಗ ನಿಮಗೆ ಗೊತ್ತಾಗ್ತದೆ ಏನೇನು ಇದೆ ಅದರಲ್ಲಿ ಅಂತ ಹೇಳಿ. ಈ 7ನೇ ಅಧ್ಯಾಯದಲ್ಲಿ ಸ್ತೆಫನನು ಏನಾಗಿದ್ದನು ಅಂತ ಹೇಳಿ ನಮಗ ಮೊದಲೇ ವಚನದಲ್ಲಿಯೇ ನಮಗ ಕಂಡು ಬರ್ತದೆ. ಅದು ಏನಾಗಿದ್ದ ಅಂತಂದ್ರೆ ಆತನು ಪವಿತ್ರಾತ್ಮ ಭರಿತನಾಗಿದ್ದನು ಅಂತ ಹೇಳಿ ಅವನ ಬಗ್ಗೆ ನಾವು ಅಲ್ಲಿ ಕಾಣ್ತೇವೆ. ಪವಿತ್ರಾತ್ಮ ಭರಿತನಾದಂತಹ ವ್ಯಕ್ತಿ ಸ್ತೆಫನನಾಗಿದ್ದನು. ಈ ದಿವಸಗಳಲ್ಲಿ ನಮ್ಮ ಜೀವನ ಅದು ಪವಿತ್ರಾತ್ಮ ಭರಿತವಾದಂತಹ ಜೀವನ ಆಗಿರ್ಬೇಕು. ಅಫ್ಕೋರ್ಸ್ ದೇವರು ನಮಗೆ, ನಾವು ರಕ್ಷಣೆ ಹೊಂದಿದಾಗ ನಮಗೆ ಪವಿತ್ರಾತ್ಮನನ್ನ ಸಂಸ್ಕಾರವಾಗಿ ಕೊಟ್ಟಿದ್ದಾನೆ, ನಿಜ. ಆದ್ರೆ ನಾವು ಪವಿತ್ರಾತ್ಮನಿಗೆ ನಾವು ಒಳಗಾಗಿ, ಅಂದ್ರೆ ಪವಿತ್ರಾತ್ಮ ನಮ್ಮಲ್ಲಿ ಹೆಚ್ಚೆಚ್ಚಾದ ರೀತಿಯಲ್ಲಿ ಕಾರ್ಯ ಮಾಡುವಂತಹ ರೀತಿಯಲ್ಲಿ ನಮ್ಮ ಜೀವನ ಆಗಿರ್ಬೇಕು. 3 ವಿಷಯಗಳನ್ನ ನಾನು ಪವಿತ್ರಾತ್ಮ ವಿಷಯವಾಗಿ ನಿಮಗೆ ತಿಳಿಸಿದ್ದೇನೆ. ಅದೇನಂತಂದ್ರೆ ನಾವು ಆತನಿಗೆ ಅವಿಧೇಯರಾಗಿರಬಾರ್ದು, ಆತನಿಗೆ ನಾವು ನೋಯಿಸಬಾರ್ದು ಎಂಬುದಾಗಿ ನಾವು ಪವಿತ್ರಾತ್ಮನ ವಿಷಯ ನಾವು ನೋಡ್ತೇವೆ. ಡೋಂಟ್ ಕ್ವೆಂಚ್, ಡೋಂಟ್ ಡಿಸೊಬೇ ಅಂಡ್ 3ನೇ ಒಂದು ವಿಷಯವನ್ನು ಸಹ ನಾವು ಪವಿತ್ರಾತ್ಮನ ಬಗ್ಗೆ ನೋಡುವಾಗ ನಾವು ಆತನಿಗೆ ಒಳಗಾಗಿ ವಿಧೇಯರಾಗಿ ನಾವು ಜೀವಿಸುವಾಗ ಆತನು ತನ್ನ ಕಾರ್ಯವನ್ನ ಅದ್ಭುತವಾದ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ ಆತನು ಮುಂದರಿಸ್ತಿರ್ತಾನೆ. ಈ ರೀತಿಯಾಗಿ ಸ್ತೆಫನನ ಜೀವನದಲ್ಲಿ ನಾವು ಕಾಣುವಂತಹ ಮೊದಲೇ ಒಂದು ವಿಚಾರ ಏನಂತಂದ್ರೆ ಪವಿತ್ರಾತ್ಮ ಭರಿತನಾದಂಥ ಜೀವಿತವನ್ನ ಆತನು ಜೀವಿಸ್ತಾ ಇದ್ದಾನೆ ಅಂತ ಹೇಳಿ ನಮಗಲ್ಲಿ ಕಂಡು ಬರ್ತದೆ. 2ನೇದಾಗಿ ನಾವು ನೋಡುವಾಗ ಆತನ ಸಂದೇಶ ಜ್ಞಾನಯುಕ್ತವಾಗಿತ್ತು ಅಂತ ಹೇಳಿದೆ. ಜ್ಞಾನಯುಕ್ತವಾದಂತ ಒಂದು ಸಂದೇಶ ಅಂದ್ರೆ ಆತನ ಈ ಒಂದು 60 ವಚನಗಳ ಒಂದು ಉಪನ್ಯಾಸ ಅನ್ರಿ ಅಥವಾ ಒಂದು ಪ್ರಸಂಗ ಅನ್ರಿ ಅಥವಾ ಬೋಧನೆ ಅಂತ ಹೇಳ್ರಿ, ಅದು ಎಷ್ಟು ಜ್ಞಾನದಿಂದ ತುಂಬಿತ್ತು ಅಂತೇಳಿ ನಿಮಗ ಅದನ್ನ ಓದುವಾಗ ತಿಳಿದು ಬರ್ತದೆ. ಅದು ಬಹಳ ವಿಶೇಷವಾದಂತಹ ಒಂದು ಅಧ್ಯಾಯವಾಗಿದೆ ಅಂತ ಹೇಳಿ ನಮಗ ಅದನ್ನು ಓದುವಾಗ ಕಂಡು ಬರ್ತದೆ. ವಿಶೇಷವಾಗಿ ನಾವು ಸತ್ಯ ಸಂಗತಿಗಳನ್ನ ಅಲ್ಲಿ ಆತನು ತಿಳಿಸ್ತಾ ಇದ್ದಾನೆ. ಆತನು ಅಲ್ಲಿ ಹೊಸದಾಗಿ ಏನು ಹೇಳ್ತಾ ಇಲ್ಲ, ಆದ್ರೆ ಆದಂತ ಸಂಗತಿಗಳನ್ನೇ ಆತನು ಸುಂದರವಾದ ರೀತಿಯಲ್ಲಿ ವಿವರಿಸುವಂತ ವಿಷಯವನ್ನ ಅಲ್ಲಿ ಅಲ್ಲಿ ನಾವು ಕಂಡುಕೊಡ್ತೇವೆ. ಈ ರೀತಿಯಾಗಿ ಅವು ನಮಗೆ ಐತಿಹಾಸಿಕ ಸತ್ಯಗಳಂತ ಹೇಳ್ಬೋದು. ಐತಿಹಾಸಿಕ ಅಂತಂದ್ರೆ ಹಿಂದೆ ಆದಂಥವುಗಳು, ಐತಿಹಾಸಿಕ ಸತ್ಯಗಳು ಅಲ್ಲಿ ನಮಗ ಸ್ಪಷ್ಟವಾಗಿ ಕಂಡು ಬರ್ತವೆ. ಈ ರೀತಿಯಾಗಿ ಈ 60 ವಚನಗಳ ಒಂದು ಸ್ತೆಫನನ ಒಂದು ಪ್ರಸಂಗ ಬಹಳ ಉತ್ಕೃಷ್ಟವಾದಂತಹ ಒಂದು ಪ್ರಸಂಗ ಆಗಿದೆ ಅಂತ ಹೇಳಿ ನಾನು ನಿಮ್ಗೆ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಮೊದಲಿನ 8 ವಚನಗಳನ್ನ ನೀವು ಓದುವಾಗ ಅಲ್ಲಿ ದೇವರು ಮತ್ತು ಅಬ್ರಹಾಮ ಎಂಬಂತ ವಿಷಯ ನಮಗ ಕಂಡು ಬರ್ತದೆ. ಅಬ್ರಹಾಮನ ಜೀವನದಲ್ಲಿ ದೇವರು ಯಾವ ರೀತಿಯಾಗಿ ಕೆಲಸ ಮಾಡ್ತಾನೆ, ಅವನನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತಾನೆ ಎಂಬಂತ ಒಂದು ವಿಷಯವನ್ನ ನಾವು 7ನೇ ಅಧ್ಯಾಯದಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೇವೆ. 7ನೇ ಅಧ್ಯಾಯ ಮೊದಲಿನ 8 ವಚನಗಳಲ್ಲಿ ನಮಗ ಅಬ್ರಹಾಮನು ಮತ್ತು ದೇವರು ಎಂಬಂತ ರೀತಿಯಾಗಿ ನಾವು ಹೇಳ್ಬೋದು. ಅದರ ಮೂಲಕವಾಗಿ ಒಂದು ವಿಷಯವನ್ನ, ಅಂದ್ರೆ ನಾವು ಬಹಳಷ್ಟು ಅಭ್ಯಾಸ ಇದೆ ಅದರಲ್ಲಿ, ಆದ್ರೆ ಜಸ್ಟ್ ಟು ಹೈಲೈಟ್, ನಿಮಗೆ ಹೈಲೈಟ್ ಅಂತ ಹೇಳಿ ಅಂದ್ರೆ ಮುಖ್ಯವಾದಂತಹ ಒಂದು ಅಂಶ ಅದರಲ್ಲಿ ಏನಾಗಿತ್ತು ಅಂತಂದ್ರೆ 5ನೇ ವಚನ ನೀವು ಓದುವಾಗ ಅದನ್ನ ನೀವು ತಿಳಿದು ಬರ್ತದೆ.
ಈ ದೇಶವನ್ನು ನಿನಗೂ ನಿನ್ನ ಹಿಂದೆ ಬರುವ ನಿನ್ನ ಸಂತತಿಗೂ ಸ್ವಾಸ್ಥ್ಯವಾಗಿ ಕೊಡುವೆನು ಎಂದು ಅವನಿಗೆ ವಾಗ್ದಾನ ಮಾಡಿದನು ಅಂತೇಳಿ ಇಲ್ಲಿ ಆತನು ಬರೆದಿದ್ದಾನೆ. ಸ್ಟೇಫನ್ ಹೇಳ್ತಾನೆ ಇಲ್ಲಿ. ಅಂದ್ರೆ ನಾವು ಇಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ, ವಾಗ್ದಾನ ಮಾಡುವಂತ ದೇವರು. ಈಗಾಗಲೇ ಆಂಟಿಯವರು ಹಾಡನ್ನು ಹಾಡಿದರು, ವಾಗ್ದಾನ ಮಾಡಿದ್ದರ ಬಗ್ಗೆ. ದೇವರು ನಂಬಿಗಸ್ತನಾಗಿದ್ದಾನೆ, ಆತನು ವಾಗ್ದಾನ ಮಾಡುವ ಆತನಾಗಿದ್ದಾನೆ ಎಂಬುದಾಗಿ ಅವರು ಸುಂದರವಾದ ರೀತಿಯಲ್ಲಿ ಅದನ್ನ ಹಾಡಿ ನಮಗೆ ತಿಳಿಸಿದ್ದಾರೆ. ಇಲ್ಲಿ ಸ್ಟೇಫನ್ನು ಸಹ ಅಬ್ರಹಾಮನ ಜೀವನದಲ್ಲಿ ಏನು ತೋರಿಸ್ಕೊಡ್ತಾನಂತಂದ್ರೆ, ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದನು ಅಂತೇಳಿ. ಅದೇ ರೀತಿಯಾಗಿ ದೇವರು ನಮಗೂ ಸಹ ವಾಗ್ದಾನ ಮಾಡಿದ್ದಾನೆ. ತನ್ನ ವಾಕ್ಯದಲ್ಲಿ ನಮಗೆ ಬಹಳಷ್ಟು ವಾಗ್ದಾನಗಳನ್ನು, ನೂರಾರು ಸಾವಿರಾರು ವಾಗ್ದಾನಗಳನ್ನ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದ ಕಾರಣ ನಾವು ಯಾವಾಗಲೂ ದೇವರ ವಾಗ್ದಾನಗಳನ್ನ ತಿಳ್ಕೊಂಡು ಅದನ್ನ ನಾವು ಅನುಭವಿಸುವರಾಗಿರ್ಬೇಕು. ವಾಗ್ದಾನಗಳು ಎದಕ್ಕೆ ಕೊಡಲ್ಪಟ್ಟಿವೆ? ಅದನ್ನ ನಾವು ಅನುಭವಿಸ್ಬೇಕಂತ ಹೇಳಿ. ಪ್ರಾಮಿಸಸ್ ಆರ್ ಗಿವನ್ ಟು ಬಿ ಎಕ್ಸ್ಪೀರಿಯನ್ಸ್ಡ್. ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಅಥವಾ ಅದನ್ನ ಅನುಭವಿಸಲಿಕ್ಕೆ ಅದು ನಮಗೆ ಕೊಡಲ್ಪಟ್ಟಿದೆ. ಆದ ಕಾರಣ ದೇವರು ವಾಗ್ದಾನ ಮಾಡಿದ ಆತನಾದ ಕಾರಣ, ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತಹ ದೇವರು ನಮಗೂ ಸಹ ವಾಗ್ದಾನಗಳನ್ನ ತನ್ನ ವಾಕ್ಯದಲ್ಲಿ ಕೊಟ್ಟಿರುವ ಕಾರಣ ಅವುಗಳನ್ನ ನಾವು ತಿಳ್ಕೊಂಡು ಅವುಗಳನ್ನ ನಾವು ಅನುಭವಿಸುವಂತಹ ಜೀವಿತ ನಮ್ಮದು ಆಗಿರ್ಬೇಕು. ಎರಡನೇ ಒಂದು ವಿಚಾರವನ್ನ ನಾವು 9ರಿಂದ 19 ವಚನಗಳಲ್ಲಿ ಬರ್ತಕ್ಕಂಥ ಭಾಗದಲ್ಲಿ ಯೋಸೇಫನ ವಿಷಯವಾಗಿ ನೋಡ್ತೇವೆ. ಯಾವ ರೀತಿಯಾಗಿ ಯೋಸೇಫನು ಮತ್ತು ದೇವರು ಯೋಸೇಫನನ್ನ ಯಾವ ರೀತಿಯಾಗಿ ಅಲ್ಲಿ ಉಪಯೋಗಿಸ್ಕೊಳ್ತಾನೆ, ಮತ್ತು ಅವನ ವಿಷಯವಾಗಿ ನಾನು ಹೇಳಲಿಕ್ಕೆ ಸಮಯ ಸಾಲದಲ್ಲ, ನಿಮ್ಮೆಲ್ಲರಿಗೂ ಗೊತ್ತದೆ. ಆದ ಕಾರಣ ಕೇವಲ ಅವನ ಹೆಸರು ಹೇಳ್ತೇನೆ, ಮತ್ತು ಅವನ ವಿಷಯವಾಗಿ ಇಲ್ಲಿ ಬರೆದಂಥ ವಚನಗಳಲ್ಲಿ ಅಂದ್ರೆ 9ರಿಂದ 19 ವಚನಗಳಲ್ಲಿ ಇರ್ತಕ್ಕಂಥ ಒಂದು ಮುಖ್ಯಾಂಶ ಯಾವುದು, ಹೈಲೈಟ್ ಯಾವ್ದಂತಂದ್ರೆ 10ನೇ ವಚನದ ಮಧ್ಯಭಾಗ, 10th ವರ್ಸ್, ಮಿಡಲ್ ಪಾರ್ಟ್ ಆಫ್ ದ 10th ವರ್ಸ್. ಅಲ್ಲಿ ಆತನೇನ್ ಹೇಳ್ತಾನೆ ನೋಡ್ರಿ, ದಯಾಪಾತ್ರನು ಜ್ಞಾನವುಳ್ಳವನು ಆಗಿರುವಂತೆ ಅನುಗ್ರಹಿಸಿದನು ಅಂತ ಹೇಳ್ತಾನೆ. ದಯಾಪಾತ್ರನು ಜ್ಞಾನವುಳ್ಳವನು ಆಗಿರುವಂತೆ ಅನುಗ್ರಹಿಸಿದನು. ಎಲ್ಲಿದು ಅಂತ ಹೇಳಿ ನಾವು ನೋಡುವಾಗ, ಮೊದಲೇ ಭಾಗ ಐಗುಪ್ತ ದೇಶದ ಫರೋಹನನ ಅರಸನಾದಂತ ಫರೋಹನನ ಸಮ್ಮುಖದಲ್ಲಿ, ಅಂದ್ರೆ ಯೋಸೇಫನನ್ನ ದೇವರು ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತಂದ್ರೆ, ಐಗುಪ್ತದ ಅರಸನಾದಂಥ ಫರೋಹನನ ಸಮ್ಮುಖದಲ್ಲಿ ಅವನನ್ನ ಕರೆದುಕೊಂಡು ಹೋಗ್ತಾನೆ. ಆತನ ಜೀವನ ಎಲ್ಲಿ ಆರಂಭ ಆಗ್ತದೆ ಅಂತ ನಮ್ಗೆ ಗೊತ್ತಿದೆ. ಅದು ಒಂದು ನೀರಿಲ್ಲದಂತಹ ಬಾವಿಯಲ್ಲಿ ಅವನ ಜೀವನ ಆರಂಭವಾಯಿತು. ಯಾಕಂದ್ರೆ ಮನೆ ಬಿಟ್ಟು ಬಂದು ತನ್ನ ಸಹೋದರಿಗೋಸ್ಕರವಾಗಿ ಊಟ ಕೊಡ್ಲಿಕ್ಕೆ ಬಂದಾಗ ಅಲ್ಲಿ ಸಹೋದರ ಅವನನ್ನ ಏನ್ ಮಾಡಿದ್ರು, ಹಿಡಿದು ಅವನನ್ನ ಆ ನೀರಿಲ್ಲದ ಬಾವಿಯಲ್ಲಿ ಅವನನ್ನ ಹಾಕಿದ್ರು ಅಂತ ಹೇಳಿ ನಮಗ ಗೊತ್ತಿರುವಂತಹ ಒಂದು ವಿಷಯ. ಅಲ್ಲಿಂದ ಅವನ ಒಂದು ಜೀವನ ಆರಂಭವಾಗಿ ಅದು ಎಲ್ಲಿ ಮುಗೀತಾ ಇದೆ ಅಂತಂದ್ರೆ, ಅರಸನ ಒಂದು ಸನ್ನಿಧಿಯಲ್ಲಿ ಅದು ಮುಗೀತಾ ಇದೆ ಅಂತ ಹೇಳಿ ನಮ್ಗೆ ಕಂಡು ಬರ್ತದೆ. ಫ್ರಮ್ ಪಿಟ್ ಟು ಪ್ಯಾಲೇಸ್. ಅಂದ್ರೆ ಒಂದು ನೀರಿಲ್ದ ಗುಂಡಿಯಿಂದ ತೆಗೆದುಕೊಂಡು ದೇವರು ಅವನನ್ನು ಎಲ್ಲಿ ತೆಗೆದುಕೊಂಡು ಬರ್ತಾನ ಅಂತಂದ್ರೆ, ಆ ಅರಸನಾದಂತ ಫರೋಹನ ಅರಸನಾದಂತ ಐಗುಪ್ತ ದೇಶದ ಅರಸನ ಮನೆಗೆ ಅವನನ್ನ ಕರೆದುಕೊಂಡು ಬರ್ತಾನೆ ಅಂತ ಹೇಳಿ ನಮಗ ಈ 10ನೇ ವಚನ ತಿಳಿಸ್ಕೊಡ್ತದೆ. ಅಲ್ಲಿ ಏನಾಯ್ತು ಅಂತ ಹೇಳಿ ನೋಡುವಾಗ, ದಯಾಪಾತ್ರನು ಜ್ಞಾನವುಳ್ಳವನು ಆಗಿರುವಂತೆ ಅನುಗ್ರಹಿಸಿದನು. ಈ ರೀತಿಯಾಗಿ ದೇವರು ಏನಾಗಿದ್ದಾನಂತಂದ್ರೆ, ಆತನು ಅನುಗ್ರಹಿಸುವಂತಹ ದೇವರಾಗಿದ್ದಾನೆ. ಹಿ ಇಸ್ ದ ಗಾಡ್ ಹೂ ಗ್ರಾಂಟ್ಸ್ ಅಸ್, ಅನುಗ್ರಹಿಸ್ತಾನೆ, ಫೇವರ್ಸ್ ಅಸ್ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಅಬ್ರಾಹ್ಮನ್ ಜೀವನದಲ್ಲಿ ನಾವು ಏನ್ ಕಂಡುಕೊಂಡೆವು? ವಾಗ್ದಾನ ಮಾಡುವ ಆತನು. ಇಲ್ಲಿ ನಾವು ಯೋಸೇಫನ್ ಜೀವನದಲ್ಲಿ ಮುಖ್ಯವಾಗಿ ಬಹಳಷ್ಟು ವಿಷಯಗಳು ಇವೆ ಅವನ ಜೀವನದಲ್ಲಿ, ಆದ್ರೆ ಈ ಭಾಗದಲ್ಲಿ ನನಗೆ ಕಂಡು ಬಂದಂತ ಒಂದು ಮುಖ್ಯ ಅಂಶ ಯಾವುದಂತಂದ್ರೆ, ಅನುಗ್ರಹಿಸುವಂತಹ ದೇವರಾಗಿದ್ದಾನೆ. ಗಾಡ್ ಇಸ್ ಎ ಗಾಡ್ ಹೂ ಬ್ಲೆಸ್ಸಸ್ ಅಸ್, ಗಾಡ್ ಇಸ್ ಎ ಗಾಡ್ ಹೂ ಫೇವರ್ಸ್ ಅಸ್. ಅದನ್ನ ನಾವು ತಿಳ್ಕೊಂಡು ಆತನ ಆಶೀರ್ವಾದಕ್ಕೆ ನಾವು ಯಾವಾಗಲೂ ಬೇಡಿಕೊಳ್ಳೋರಷ್ಟೇ ಅಲ್ಲ, ಪಾತ್ರರಾಗಿ ನಾವು ಜೀವಿಸಬೇಕು ಎನ್ನುವಂಥದ್ದು ಈ ಒಂದು ಭಾಗದ ಸತ್ಯ ನಮಗ ಕಂಡು ಬರ್ತದೆ. ಆದ ಕಾರಣ ಎಷ್ಟು ಸುಂದರವಾದಂತ ಒಂದು ಸಂದೇಶವನ್ನ ಇಲ್ಲಿ ಯಾರು ಕೊಡ್ತಾ ಇದ್ದಾರೆ ಅಂತಂದ್ರೆ, ಸ್ಟೇಫನನು ಕೊಡ್ತಾ ಇದ್ದಾನೆ. ಯಾರಿಗೆ ಕೊಡ್ತಾ ಇದ್ದಾನೆ? ಎಲ್ಲಾ ಸೇರಿದಂತಹ ಯಹೂದ್ಯರಿಗೆ ಕೊಡ್ತಾ ಇದ್ದಾನೆ. ಅಲ್ಲಿ ಸನ್ಹೆದ್ರಿನ್ ಸದಸ್ಯರಿಗೆ ಕೊಡ್ತಾ ಇದ್ದಾನೆ. ಸೇರಿ ಬಂದಂತಹ ಪ್ರತಿಯೊಬ್ಬರಿಗೆ ಆತನು ಹೇಳ್ತಾ ಇದ್ದಾನೆ. ಘಂಟಾಘೋಷವಾಗಿ ಇದನ್ನ ದೇವರ ವಾಕ್ಯವನ್ನ ಆತನು ಸಾರ್ತಾ ಇದ್ದಾನೆ ಎಂಬುದಾಗಿ ಸ್ಟೇಫನನ ವಿಷಯವಾಗಿ ಈ 60 ವಚನಗಳು ನಮ್ಮ ಮುಂದೆ
ಇಡಲ್ಪಟ್ಟಿವೆ. ಮುಂದಿನ ಭಾಗದಲ್ಲಿ ನಾವು ಹೋಗುವಾಗ 20ರಿಂದ 44 ವಚನಗಳು 20 to 44 ವಚನಗಳನ್ನ ನೀವು ಓದಿದ್ರೆ ಅಲ್ಲಿ ದೇವರು ಮತ್ತು ಮೋಶೆ, ಗಾಡ್ ಅಂಡ್ ಮೋಸಸ್ ಎಂಬುದಾಗಿ ಸ್ಟೇಫನನು ಸುಂದರವಾದಂತಹ ವಿವರಣೆಯನ್ನ ಇಲ್ಲಿ ಕೊಡ್ತಾ ಹೋಗ್ತಾನೆ. ಬಹಳಷ್ಟು ವಿಷಯಗಳಿವೆ, ಆದರೆ ನಾವು ಅಲ್ಲಿ ಕಾಣತಕ್ಕಂತಹ ಒಂದು ಹೈಲೈಟ್ ಏನಂತಂದ್ರೆ ಅಲ್ಲಿ ಮೋಶೆಯ ವಿಚಾರ ಏನಾಗಿತ್ತು ಮತ್ತು ದೇವರ ಯೋಜನೆ ಏನಾಗಿತ್ತು ಎಂಬಂತ ಅದ್ಭುತವಾದಂತಹ ಸತ್ಯವನ್ನ ಇಲ್ಲಿ ಸ್ಟೇಫನನು 25ನೇ ವಚನದಲ್ಲಿ ನಮಗ ತಿಳಿಸ್ಕೊಡ್ತಾ ಇದ್ದಾನೆ. ಜಸ್ಟ್ ಓದ್ತೇನೆ, ಅಂದ್ರೆ ನಿಮ್ಗೆ ಅದರ ಅರ್ಥ ಆಗ್ತದೆ. ಅದ್ಭುತ ಅಂತ ಹೇಳಿ ನಾನು ಯಾಕೆ ಹೇಳಿದ್ದೀನಿ ಅಂತ ಹೇಳಿ. ದೇವರು ತನ್ನ ಕೈಯಿಂದ ಬಿಡುಗಡೆಯನ್ನು ಉಂಟು ಮಾಡುತ್ತಾನೆಂದು ತನ್ನ ಸಹೋದರರಿಗೆ ತಿಳಿದು ಬರುವುದೆಂದು ಭಾವಿಸಿದನು. ಇದು ಯಾರ ಯೋಚನೆ ಆಗಿತ್ತು? ಮೋಶೆಯ ಯೋಚನೆ ಆಗಿತ್ತು. ಅವನೇನ್ ಮಾಡ್ದ ಅಂತಂದ್ರೆ, ಒಬ್ಬ ಐಗುಪ್ತನನ್ನ ಕೊಂದು ಜನ ಏನ್ ತಿಳ್ಕೊಳ್ತಾರೆ, ನನ್ನ ಜನ ಇಸ್ರಾಯೇಲ್ ಜನರು ಏನ್ ತಿಳ್ಕೊಳ್ತಾರೆ ಅಂತಂದ್ರೆ, ಐಗುಪ್ತ ದೇಶದ ದಾಸತ್ವದೊಳಗಿಂದ ನಾನು ಅವರನ್ನ ಬಿಡಿಸ್ತೇನೆ ಎಂಬುದಾಗಿ ಅವರು ತಿಳ್ಕೊಳ್ತಾರೆ ಎಂಬುದಾಗಿ ಮೋಶೆ ಯೋಚಿಸ್ತಾನೆ. ಅದನ್ನೇ ನಾವು ಇಲ್ಲಿ ಹೇಳೋದನ್ನ ನೋಡ್ತೀರಿ, ಓದುವುದನ್ನ ನೀವು ಕೇಳಿದ್ದೀರಿ. ದೇವರು ತನ್ನ ಕೈಯಿಂದ ಬಿಡುಗಡೆಯನ್ನು ಉಂಟು ಮಾಡುತ್ತಾನೆ, ತನ್ನ ಸಹೋದರಿಗೆ ತಿಳಿದು ಬರುವುದೆಂದು ಭಾವಿಸಿದನು. ಇದು ಅವನ ವಿಚಾರ ಆಗಿತ್ತು. He thought like that and he took the next step of killing an Egyptian. ಮುಂದಿನ ಹೆಜ್ಜೆ ಏನಾಗಿತ್ತು? ಐಗುಪ್ತದ ಅಧಿಕಾರಿಯನ್ನ ಆತನು ಕೊಂದು ಬಿಟ್ಟ. ಆದ್ರೆ ನಾವು ಒಂದ್ ನೆನಪಿಟ್ಕೊಳ್ಬೇಕು, ದೇವರ ಯೋಜನೆಗಳು ಎಷ್ಟು ಬೇರೆ ಆಗಿರ್ತವೆ, ವಿಭಿನ್ನವಾಗಿರ್ತವೆ, ವಿವಿಧವಾಗಿರ್ತವೆ. ಅಲ್ಲಿ ಮುಂದೆ ನಮಗೆ ಅದೇ ವಚನದ ಮುಂದಿನ ಭಾಗ ನಮಗೆ ತಿಳಿಸ್ತದೆ. ಆದರೆ ಅವರು ಹಾಗೆ ತಿಳ್ಕೊಳ್ಳಿಲ್ಲ. ಯಾರು ತಿಳ್ಕೊಂಡ್ರು? ಕೇವಲ ಮೋಶೆ ತಿಳ್ಕೊಂಡ, ಆದ್ರೆ ಅವನ ಜನರನ್ನ ತಿಳ್ಕೊಳ್ಳಿಲ್ಲ. ಬಿಕಾಸ್ ದಟ್ ವಾಸ್ ನಾಟ್ ಗಾಡ್ಸ್ ಪ್ಲಾನ್ ಫಾರ್ ಮೋಸಸ್. ದಟ್ ವಾಸ್ ಮೋಸಸ್ ಐಡಿಯಾ, ಮೋಶೆಯ ಒಂದು ವಿಚಾರ. ಅದಕ್ಕಾಗಿ ಅವನೇನ್ ಮಾಡ್ಬಿಟ್ಟ? ತನ್ನ ವಿಧಾನ ಮಾಡ್ಬಿಟ್ಟ, ಅವನು ಕೊಲ್ಲುವಂತಹ ವಿಧಾನ ಮಾಡ್ಬಿಟ್ಟ. ಆದ್ರೆ ದೇವರು ಯಾವಾಗಲೂ ಹಿಂಸಾಚಾರವನ್ನ ಪ್ರಚೋದಿಸುವುದಿಲ್ಲ ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಮಾತು. ನಾವು ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಆದಂತಹ ಸನ್ನಿವೇಶ ನಿಮ್ಗೆ ಗೊತ್ತದೆ. ಮಲ್ಕನ ವಿಷಯವಾಗಿ ನೋಡುವಾಗ ಅಲ್ಲಿ ಯೇಸು ಸ್ವಾಮಿ ಪೇತ್ರನ ವಿಧಾನವನ್ನ ಆತನು ಮೆಚ್ಚಲಿಲ್ಲ. ಅವನು ಹೇಳ್ತಾನೆ ಏನಂತೇಳಿ, ಕತ್ತಿಯನ್ನ ಹಿಡಿಯೋರು ಕತ್ತಿಯಿಂದಲೇ ಸಾಯ್ತಾರೆ, ಆದ ಕಾರಣ ನೀನು ಕತ್ತಿಯನ್ನ ಓರೆಯಲ್ಲಿ ಹಾಕು ಅಂತ ಹೇಳಿ ಪೇತ್ರನಿಗೆ ಯೇಸು ಸ್ವಾಮಿ ಹೇಳೋದನ್ನ ನಾವು ನೋಡುವಾಗ ಇಂಥದ್ದೇ ಒಂದು ಸನ್ನಿವೇಶ ಅಲ್ಲಿ ನಮಗ ಕಂಡು ಬರ್ತದೆ. ಮೋಶೆ ಸಹ ಏನ್ ಮಾಡ್ತಾನಂತಂದ್ರೆ, ಕೊಲ್ಲುವುದರ ಮೂಲಕವಾಗಿ ತಾನೊಬ್ಬ ಲೀಡರ್ ಅಂತ ಹೇಳಿ ಜನ ತಿಳ್ಕೊಳ್ತಾರೆ, ಬಿಡಿಸುವ ಲಿಬರೇಟರ್ ಎಂಬುದಾಗಿ ತಿಳ್ಕೊಳ್ತಾರೆ, ವಿಮೋಚಕ ಅಂತ ಹೇಳಿ ನನ್ನ ತಿಳ್ಕೊಳ್ತಾರೆ ಅಂತ ಹೇಳಿ ಅವನ ವಿಚಾರ ಆಗಿತ್ತು. ಆದ್ರೆ ದೇವರು ಹಾಗೆ ಮಾಡ್ಲಿಲ್ಲ ಅಂತೇಳಿ ನಮಗ ಇಲ್ಲಿ ತಿಳಿದು ಬರ್ತದೆ. ಯಾಕಂದ್ರೆ ಮೋಶೆಯನ್ನು ಐಗುಪ್ತದ ಸರ್ವ ವಿದ್ಯೆಗಳಲ್ಲಿ ಉಪದೇಶ ಹೊಂದಿದಂತಹ ವ್ಯಕ್ತಿ ಆಗಿದ್ದ. ಇಲ್ಲಿ ನಮ್ಗೆ ಗೊತ್ತದ 22ನೇ ವಚನಕ್ಕೆ ಬರುವಾಗ, ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾದನು. ಸೊ ಹಿ ಸೋ ಮಚ್ ಏನಂತಾರೆ ಅದಕ್ಕೆ ಮೆಚ್ಯೂರ್ಡ್ ಅಂತ ಹೇಳಿ ಹೇಳ್ಬೋದು. ಅಷ್ಟು ಅಂದ್ರೆ ಪರಿಪಕ್ವನಾಗಿ ಇಲ್ಲಿ ಕಂಡು ಬರ್ತಾ ಇದ್ದಾನೆ. ಎಲ್ಲಾ ವಿದ್ಯೆಗಳಲ್ಲಿ ಮತ್ತು ಎಲ್ಲಾ ಉಪದೇಶಗಳಲ್ಲಿ ಸಮರ್ಥನಾದನು, ಕಾರ್ಯಗಳಲ್ಲಿ, ಮಾತುಗಳಲ್ಲಿ ಅಂತ ಹೇಳಿ ಹೇಳುವಾಗ ಅವನಿಗೆ ಏನ್ ಅನ್ಸ್ಬಿಡ್ತು ಅಂತಂದ್ರೆ, ಐ ಆಮ್ ದ ಮ್ಯಾನ್ ಹೂ ಇಸ್ ಗೋಯಿಂಗ್ ಟು ಲಿಬರೇಟ್ ದ ಪೀಪಲ್ ಆಫ್ ಇಸ್ರಾಯಲೈಟ್ಸ್ ಅಂತ ಹೇಳಿ ಅವನು ಆ ರೀತಿಯಾಗಿ ಮಾಡ್ದ. ಆದ್ರೆ ದೇವ್ರು ಹೇಳ್ತಾನೆ, ವೇಟ್, ದಿಸ್ ಇಸ್ ನಾಟ್ ದ ವೇ ದಟ್ ಐ ಆಮ್ ಗೋಯಿಂಗ್ ಟು ಲಿಬರೇಟ್ ಮೈ ಪೀಪಲ್. ನನ್ನ ಜನರನ್ನ ನಾನು ವಿಮೋಚಿಸುವಂಥದ್ದು ಬೇರೆನೇ ಆಗಿದೆ. ಅದಕ್ಕೋಸ್ಕರವಾಗಿ ಕಮ್ ಫಾರ್ ಟ್ರೈನಿಂಗ್ ಅಂತ ಹೇಳ್ತಾನೆ ದೇವರು. ಅವನನ್ನ ಕರ್ಕೊಂಡು ಹೋಗಿ ಅರಣ್ಯದಲ್ಲಿ 40 ವರ್ಷಗಳವರೆಗೆ ಅವನಿಗೆ ಟ್ರೈನಿಂಗ್ ಕೊಟ್ಟ ಮೇಲೆ ಮೋಶೆಗೆ ಗೊತ್ತಾಗ್ತದಲ್ಲ ಏನಂತ ಹೇಳಿ, ಗಾಡ್ಸ್ ವೇಸ್ ಆರ್ ಡಿಫರೆಂಟ್, ಮೈ ವೇಸ್ ಆರ್ ಡಿಫರೆಂಟ್, ಗಾಡ್ಸ್ ವೇಸ್ ಆರ್ ಡಿಫರೆಂಟ್. ಆದ ಕಾರಣ ನಾವು ಯಾವಾಗಲೂ ದೇವರ ಯೋಜನೆಗೆ ಒಳಗಾಗಬೇಕು ಎಂಬುದನ್ನ ನಾವು ಮೋಶೆ ಜೀವನದಲ್ಲಿ ಕಂಡುಕೊಳ್ತೇವೆ. ಮೋಶೆ ಏನೋ ಬಹಳಷ್ಟು ವಿಚಾರ ಮಾಡಿದ, ಬಹಳಷ್ಟು ರೀತಿಯಲ್ಲಿ ಆತನು ಮಾಡಿ ತನ್ನ ಒಂದು ಸಾಮರ್ಥ್ಯವನ್ನ ತೋರಿಸ್ಬೇಕು ಅಂತ ಹೇಳಿ ಅಲ್ಲಿ ಆತನು ಪ್ರಯತ್ನ ಮಾಡ್ದ. ಆದ್ರೆ ಅಲ್ಲಿ ಯಶಸ್ಸು ಸಿಗ್ಲಿಲ್ಲ ಅವನಿಗೆ.
ಆದ ಕಾರಣ ಅವನು ಓಡಿ ಹೋಗ್ಬೇಕಾಯ್ತು. ಯಾಕಂದ್ರೆ ಫರೋನಿಗೆ ಗೊತ್ತಾಯ್ತದು ಏನಂತೇಳಿ, ಐಗುಪ್ತರನ್ನೇ ಹೊಡೆದು ಬಿಟ್ಟಿದ್ದಾನೆ ಮೋಶೆ ಅಂತ ಹೇಳಿ ಹೇಳಿದಾಗ ಅರಸನಿಗೆ ಅರಸ ಗಾಟ್ ಅಪ್ಸೆಟ್. ಅವನನ್ನು ಹಿಡಿದಿದ್ ಒಂದ್ ವೇಳೆ ಸಿಕ್ಕಿದ್ರೆ ಮೋಶೆ ಅವನ ಸ್ಥಿತಿ ಏನಾಗ್ತಿತ್ತು ಗೊತ್ತಿಲ್ಲ ಅವ್ನು. ಆದ ಕಾರಣ ಅವನ್ ಏನ್ ಮಾಡ್ಬಿಟ್ಟ ಅಂದ್ರೆ ಓಡಿ ಹೋಗ್ಬಿಟ್ಟ. ಲೆಟ್ ಮಿ ಅಬ್ಸ್ಕೌಂಡ್ ಅಂತ ಹೇಳ್ತಾನೆ. ಆದ ಕಾರಣ ಅವನು ಓಡಿ ಹೋಗಿ ಮಿದ್ಯಾನ್ ದೇಶಕ್ಕೆ ಅಲ್ಲಿ ಹೋಗಿ ಅಲ್ಲಿ ಮುಂದೆ ಏನೇನಾಗ್ತದೆ ಅಂತ ಹೇಳಿ ನಿಮ್ಮೆಲ್ಲರಿಗೆ ಗೊತ್ತಿದೆ. ಆದ್ರೆ ಆದ ಕಾರಣ ಇಷ್ಟೇ ನಾವು ಇವತ್ತು ಈ ಸ್ಟೆಫನನ ಈ ಸಂದೇಶದ ಮುಖ್ಯ ವಿಷಯ ಮೋಶೆಯ ಬಗ್ಗೆ ಏನಾಗಿತ್ತು ಅಂತಂದ್ರೆ, ಮನುಷ್ಯನ ಯೋಜನೆ, ದೇವರ ಯೋಜನೆ. ಮನುಷ್ಯನ ಯೋಜನೆಗಳು ವ್ಯರ್ಥ ಆಗ್ತವೆ, ಆದರೆ ದೇವರ ಯೋಜನೆಗಳು ಸಫಲ ಆಗ್ತವೆ ಎಂಬಂತಹ ವಿಚಾರವನ್ನ ನಾವು ಕಂಡುಕೊಂಡು ಅದರ ಪ್ರಕಾರ ನಾವು ನಡೆಯಲಿಕ್ಕೆ ಪ್ರಯತ್ನ ಮಾಡೋಣ. ಓಕೆ, ಕೊನೆಯ ಒಂದು ಭಾಗಕ್ಕೆ ನಾವು ಬರುವಾಗ ಅದು ಈ ಒಂದು 4ನೇ ಒಂದು ಅಂಶ ಅದೇನಾಗಿತ್ತು ಅಂತಂದ್ರೆ, ದೇವರು ಮತ್ತು ದಾವಿದ. ಓನ್ಲಿ 3 ವರ್ಸಸ್ ಆರ್ ದೇರ್, 45, 46, 47. ಈ 3 ವಚನಗಳಲ್ಲಿ ದೇವರು ದಾವಿದನ ಬಗ್ಗೆ ಅಲ್ಲಿ ಹೇಳಿದ್ದಾನೆ. ದಾವಿದನ ಬಗ್ಗೆ ಆತನು ಏನ್ ಹೇಳ್ತಾನೆ ಅಂತಂದ್ರೆ, ಆತನು 47ರಿಂದ 47, 48, 49 ಆತನಿಗೋಸ್ಕರ ಮನೆಯನ್ನು ಕಟ್ಟಿಸ್ತೇನೆ ಎಂಬುದಾಗಿ ಯೋಚಿಸಿದಂಥ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ದಾವಿದ. ಅವನು ಅದ್ಭುತವಾದಂತ ಅಂದ್ರೆ ಬಹಳ ಭವ್ಯವಾದಂತ ಒಂದು ಅರಮನೆಯಲ್ಲಿ ವಾಸಿಸ್ತಾ ಇದ್ದ. ಅವಾಗ ಅವನಿಗೆ ವಿಚಾರ ಬಂತು ಏನಂತ ಹೇಳಿ, ನಾನು ಅಲ್ಪನಾದಂತಹ ವ್ಯಕ್ತಿ, ಅರಸನಾದ್ರೂ ನಾನು ದೇವ್ರ ಮುಂದೆ ಅಲ್ಪನೇ, ಆದ್ರೆ ನಾನು ಎಂಥ ಭವ್ಯವಾದಂಥ ಅರಮನೆಯಲ್ಲಿದ್ದೇನೆ, ಆದ್ರೆ ದೇವ ದರ್ಶನ ಗುಡಾರದಲ್ಲಿ ಇದ್ದಾನಲ್ಲ ಎನ್ನುವಂತಹ ಒಂದು ಯೋಚನೆ ಬಂದಾಗ he also progressed in that thought. ಆ ಒಂದು ಯೋಚನೆಯಲ್ಲಿ ಆತನು ಮುಂದರಿದ ಮತ್ತು ನಾತಾನನಿಗೆ ಹೇಳ್ಬಿಟ್ಟ. ನಿಮ್ಮೆಲ್ಲರಿಗೆ ಗೊತ್ತದೆ, ಅದ ಕಾರಣ ಹೆಚ್ಚು ವಿವರಿಸುವುದಿಲ್ಲ. ನಾತಾನನು ಎಸ್ ಅಂತ ಹೇಳ್ಬಿಟ್ಟ. ಆದರೆ ಅದೇ ರಾತ್ರಿಯಲ್ಲಿ ದೇವರು ನಾತಾನಿಗೆ ಹೇಳ್ತಾನೆ, ಇಲ್ಲ, ಅರಮನೆ ದೇವಾಲಯ ಕಟ್ಟುವಂತದ್ದು ಒಳ್ಳೆ ವಿಚಾರ, ಆದರೆ ಅದನ್ನ ನಾನು ದಾವಿದನ ಕಾಲದಲ್ಲಿ ಅಥವಾ ಅವನಿಂದ ಆ ಆಲಯ ಕಟ್ಟುವಂತೆ ನಾನು ಪರ್ಮಿಷನ್ ಕೊಡುವುದಿಲ್ಲ, ಅದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ. ಆದ್ರೆ ಅದನ್ನ ಅವನ ಮಗನಾದಂಥ ಸೊಲೊಮೋನನ ಕಾಲದಲ್ಲಿ ಅದನ್ನ ಕಟ್ಟಲಿಕ್ಕೆ ನಾನು ಅವಕಾಶ ಕೊಡ್ತೇನೆ ಎಂಬುದಾಗಿ ಅಲ್ಲಿ ಹೇಳಿದಂತಹ ಮಾತನ್ನ ನಾವು ನೋಡುವಾಗ ದೇವರು ಎಷ್ಟು ವಿಶೇಷವಾದಂತಹ ರೀತಿಯಲ್ಲಿ ತನ್ನ ಕೆಲಸಗಳನ್ನ ಮಾಡ್ತಾನೆ. ದಾವಿದನ ಒಂದು ಮನೋಗತವನ್ನ ನೆರವೇರಿಸಿದ ದೇವರು, ಆದ್ರೆ ಅವನ ಕಾಲದಲ್ಲಿ ಅಲ್ಲ, ಆದ್ರೆ ಅವನ ಮಗನ ಕಾಲದಲ್ಲಿ ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಅದಕ್ಕೆ ದಾವಿದನು ಸಹ ಏನ್ ಫೀಲ್ ಮಾಡ್ಕೊಳ್ಳಿಲ್ಲ. ಸರ್ ಓಕೆ, ದೇವ್ರ ಇಚ್ಛೆ ಆಗಿತ್ತಂದ್ರೆ ಆಗ್ಲಂದ. ಅವನೇನು ನನಗೆ ದೇವ್ರ ಯಾಕೆ ಅವಕಾಶ ಕೊಡ್ಲಿಲ್ಲ, ನಾನು ಕಟ್ತೇನೆ ಎಂಬಂತಹ ಒಂದು ಒಳ್ಳೆಯ ಯೋಚನೆಯನ್ನ ನಾನು ತೆಗೆದುಕೊಂಡು ದೇವ್ರ ಬಳಿಗೆ ಬಂದ್ರೆ ದೇವ್ರು ನನಗೆ ಯಾಕೆ ಹೀಗೆ ಅಂದ ಅಂತ ಹೇಳಿ ಅವನು ಏನೂ ವಿಚಾರ ಮಾಡ್ಲಿಲ್ಲ ಅಂತ ಹೇಳಿ ನೋಡ್ರಿ, ಅದನ್ನು ಓದ್ರಿ, ಬಹಳ ಸುಂದರವಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಈ ಅಗ್ರೀಡ್, ಅವನು ಅದಕ್ಕೆ ಒಪ್ಪಿಗೆ ಕೊಟ್ಟ. ಆಗಲಿ, ಯಾರು ಕಟ್ಟಿದ್ರೇನು ದೇವರ ಆಲಯ ಕಟ್ಟಬೇಕು. ದಿಸ್ ವಾಸ್ ಹಿಸ್ ಥಾಟ್, ದಿಸ್ ವಾಸ್ ಹಿಸ್ ಅಗ್ರಿಮೆಂಟ್ ಅಂತ ಹೇಳಿ ನಮ್ಗೆ ಅಲ್ಲಿ ಕಂಡು ಬರ್ತದೆ. ಆದ ಕಾರಣ ದೇವರ ಆಲಯ ಕಟ್ಟುವಂತಹ ಕೆಲಸ ಅದು ಒಬ್ಬರದಂತ ಹೇಳಿ ಅಲ್ಲ. ಈಗಿನ ಕಾಲದಲ್ಲಿ ನಾವು ನೋಡುವಾಗ ದೇವರ ಸಭೆ, ದೇವರ ಆಲಯ, ದೇವರ ಒಂದು ಸಭೆಯನ್ನ ನಾವು ಕಟ್ಟಬೇಕಾದ್ರೆ ಒಬ್ರು, ಇಬ್ರು, 10 ಜನ, 100 ಜನ, 1000 ಜನ, 1,00,000 ಜನ ಸಾಲುದಿಲ್ಲ. many people have to participate in this. ಲಕ್ಷಗಟ್ಲೆ, ಕೋಟಿಗಟ್ಲೆ, ಅಬ್ಜಗಟ್ಲೆ ಜನರು ಇದರಲ್ಲಿ ಭಾಗವಹಿಸಬೇಕಾದದ್ರ ಅವಶ್ಯಕತೆ ಇದೆ. ಆದ ಕಾರಣ ನಮ್ಮ ಪಾಲಿನ ಕರ್ತವ್ಯ ಏನು ಅಂತ ಹೇಳಿ ನಾವು ಪ್ರತಿಯೊಬ್ಬೊಬ್ಬರು ತಿಳ್ಕೊಳ್ಬೇಕು. ಏನಪ್ಪ ಪಾಸ್ಟರ್ ಮಾಡ್ತಾರೆ ಬಿಡು, ನಾವ್ಯಾಕೆ ಮಾಡ್ಬೇಕು ಸ್ವಾರ್ಥ ಸೇವೆಯನ್ನ, ಅಥವಾ ಹಿರಿಯರು ಮಾಡ್ತಾರೆ ನಾವ್ಯಾಕೆ ಮಾಡ್ಬೇಕು, ಅಥವಾ ಸಂಡೇ ಸ್ಕೂಲ್ ಟೀಚರ್ಸ್ ಇದ್ದಾರೆ ಅವ್ರು ಮಾಡ್ತಾರೆ ನಾವ್ಯಾಕೆ ಮಾಡ್ಬೇಕು ಅನ್ನುವಂತಹ ವಿಚಾರ ನಮ್ಮಲ್ಲಿ ಇರುವುದಾದ್ರೆ ಅದನ್ನು ತೆಗೆದು ಹಾಕೋಣ. ವಿ ಹ್ಯಾವ್ ಟು ಡೂ ಅವರ್ ಪಾರ್ಟ್. ನಾವು ಕ್ರಿಸ್ತನ ಸಭೆಯ ಅಂಗಗಳಾಗಿರುವಾಗ ನಾವು ಏನ್ ಮಾಡ್ಬೇಕು ಅದನ್ನು ಮಾಡ್ಬೇಕು. ಸ್ವಾರ್ಥ್ಯನ ಸಾರ್ಬೇಕು. ಯಾವ ರೀತಿಯಾಗಿ ನಾವು ಸ್ವಾರ್ಥ್ಯನ ಸಾರ್ಬೇಕು, ದೇವರಿಗೆ ಹತ್ರ ನಾವು ಪ್ರಾರ್ಥಿಸಬೇಕು. ನಾವು ಕರಪತ್ರದ ಮೂಲಕವಾಗಿ ಹೇಳ್ಬೋದು, ಅಥವಾ ದೇವ್ರ ವಾಕ್ಯದಲ್ಲಿ ಬರ್ತಕ್ಕಂಥ ಭಾಗಗಳ ಮೂಲಕವಾಗಿ ಮಾತಾಡ್ಬೋದು, ಅಥವಾ ಅವ್ರಿಗೆ ಓದಿ ತೋರಿಸ್ಬೋದು, ಅಥವಾ ಬೇರೆ ಬೇರೆ ಆದ ರೀತಿಯಲ್ಲಿ ನಾವು ಸ್ವಾರ್ಥ ಸೇವೆಯನ್ನ ಮಾಡಿ
ದೇವರ ಆಲಯವನ್ನ ಕಟ್ಟಬೇಕಾದದ್ದರ ಅವಶ್ಯಕತೆಯನ್ನ ದೇವರು ಇವತ್ತು ನಮಗ ಈ ದಾವೀದನ ಮತ್ತು ಸೊಲೊಮೋನನ ಜೀವಿತದ ಮೂಲಕವಾಗಿ ನಮಗೆ ತೋರಿಸಿಕೊಟ್ಟಿದ್ದಾನೆ. ಈ ರೀತಿಯಾಗಿ ನಾನು ಹೇಳಿದಲ್ಲ ನಿಮಗೆ, ಈ ಒಂದು ಅಧ್ಯಾಯ ಎಷ್ಟು ವಿಶೇಷವಾಗಿತ್ತು ಅಂತ ಹೇಳಿ ನಿಮಗ ಒಂದು ಐಡಿಯಾ ಬಂತು ಅಂತ ಹೇಳಿ ನನಗೆ ಅನಿಸ್ತದೆ. ಇಲ್ಲಿ ಇರ್ತಕ್ಕಂಥ ವಿಷಯಗಳು, ವಿಚಾರಗಳು ಎಷ್ಟು ಉನ್ನತವಾಗಿದ್ದು ಎಂಬುದಾಗಿ ಇಲ್ಲಿ ನಮಗ ಕಂಡು ಬರ್ತದೆ. ಹೀಗಿರುವಾಗ ಈ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ನೀವೀಗ ಮುಂದೆ ನಾವು ಹೋಗೋಣ. ಯಾಕಂದ್ರೆ ಇನ್ನೂ ಆಕಾಶ ತೆರೆಯಿತು ಎಂಬಂತಹ ವಿಷಯವನ್ನ ನಾವು ಮುಟ್ಟಬೇಕಾದ್ರೆ ಸ್ವಲ್ಪ ವಿಚಾರಗಳು ಅಂದ್ರೆ ವಿಷಯಗಳು ನಮ್ಗೆ ತಿಳಿದಿರ್ಬೇಕು. ಒಮ್ಗಿಲ್ ನಾನು ಅಲ್ಲಿ ಆ ಒಂದು ವಚನ ಕಡೆ ತೆಗೆದುಕೊಂಡು ಹೋಗ್ಬಿಟ್ರೆ ನಿಮ್ಗೆ ಏನೂ ಅರ್ಥ ಆಗುದಿಲ್ಲ. ಅದ ಕಾರಣ ನಾನು ನಿಮ್ಗೆ ಇಷ್ಟೆಲ್ಲ ಹಿನ್ನೆಲೆಯನ್ನು ಕೊಡ್ತಾ ಇದ್ದೇನೆ. ಈ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ನಾವು ಮುಂದೆ ಹೋಗೋಣ. ಆಗ ಅಲ್ಲಿ ಆಕಾಶ ತೆರೆದು ಏನಾಯ್ತು ಎನ್ನುವುದರ ವಿಷಯಗಳೆಲ್ಲ ನಿಮ್ಗೆ ಅರ್ಥ ಆಗ್ತವೆ. ಹೀಗಿರುವಾಗ ಇಲ್ಲಿ ಸ್ಟೆಫನ ರಕ್ತಸಾಕ್ಷಿಯಾಗಿದ್ದು ಇಸ್ರಾಯೇಲ್ ದೇಶದ ಇತಿಹಾಸದ ಒಂದು ಸಮಯ ಅದೇನಾಗಿತ್ತು ಅಂತಂದ್ರೆ ಒಂದು ಪರಿವರ್ತನೆಯ ಸಮಯ ಆಗಿ ನಮಗೆ ಕಂಡು ಬರ್ತದೆ. ಅಲ್ಲಿ ಪರಿವರ್ತನೆ ಹೇಗೆ ಅಂತ ಹೇಳಿ ನೀವು ಹೇಳುವಾಗ ಯಾವ ರೀತಿಯಾಗಿ ಇಸ್ರಾಯೇಲ್ ದೇಶದ ಇತಿಹಾಸದಲ್ಲಿ ಏನೇನ್ ನಡೀತು ಮತ್ತು ಈಗ ಯೇಸು ಸ್ವಾಮಿ ಅವರ ಮೂಲಕವಾಗಿ ಯಾವ ಬದಲಾವಣೆ ಬಂತು ಎಂಬುದನ್ನ ನಾವು ನೋಡಿದ್ದೀವಿ. ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆಯ ವಿಷಯಗಳನ್ನ ನಾವು ನೋಡುವಾಗ ಹಿಂದೆ ಏನಾಯ್ತು ಮತ್ತು ಈಗ ಈ ಯೇಸು ಸ್ವಾಮಿ ಬಂದು ಹೋದ್ಮೇಲೆ ಇರುವಂತಹ ಈ ಕಾಲ, ಹೊಸ ಒಡಂಬಡಿಕೆ ಕಾಲ, ಕೃಪೆಯ ಕಾಲ, ಅದರಲ್ಲಿ ನಾವು ಇರುವಾಗ ಅದು ಯಾವ ರೀತಿಯಾಗಿ ಪರಿವರ್ತನೆಯ ಒಂದು ಕಾಲವಾಗಿತ್ತು. ಅ ಚೇಂಜ್ ಅಂತ ಹೇಳಿ ನಾವು ನೋಡ್ತೇವೆ. ಎ ಟೈಮ್ ಆಫ್ ಚೇಂಜ್ ಹ್ಯಾಸ್ ಹ್ಯಾಪನ್ಡ್ ಅಂತ ಹೇಳಿ ಇಲ್ಲಿ ನಮಗ ಕಂಡು ಬರ್ತದೆ. ಮಹಿಮೆಯ ದೊರೆಯಾದಂಥ ಯೇಸು ಕ್ರಿಸ್ತರು ಅಷ್ಟೇ ಅಲ್ಲ, ಆದ್ರೆ ಅವರು ಪರಲೋಕದ ಮಹಿಮೆಯ ಪ್ರತೀಕ ಸಹ ಆಗಿದ್ದಾರೆ. ಅಲ್ಲಿ ಸ್ಟೆಫನ್ ಉಪಯೋಗಿಸುವಂತಹ ಪದಪ್ರಯೋಗಗಳು ಬಹಳ ಸುಂದರವಾಗಿವೆ. ಪ್ರಭಾವ ಹೊಂದಿದಂಥ ಮಹಿಮೆಯ ದೊರೆಯಾದಂಥ ಯೇಸು ಕ್ರಿಸ್ತರ ಬಗ್ಗೆ ಆತನ ಹೇಳ್ತಾನೆ. ಪರಲೋಕದ ಮಹಿಮೆಯ ಪ್ರವೇಶವಾದ್ಮೇಲೆ ಯೇಸು ಸ್ವಾಮಿಯ ಸಾಕ್ಷಿಯನ್ನ ಅಲ್ಲಿ ಅವ್ರೇನ್ ಮಾಡ್ಬಿಟ್ರು ಅಂತಂದ್ರೆ ಕೊಂದು ಬಿಟ್ರು. ಈ ಸ್ಟೆಫನ ಏನಾಗಿದ್ದ ಅಂತಂದ್ರೆ ಮಹಿಮೆಯ ದೊರೆಯಾದಂಥ ಯೇಸು ಸ್ವಾಮಿಯವ್ರ ಬಗ್ಗೆ ಮಾತಾಡ್ತಾ ಇದ್ದ. ಅಷ್ಟೇ ಅಲ್ಲದೆ ಪರಲೋಕದ ಮಹಿಮೆಯ ಪ್ರತೀಕವಾದಂಥ ಯೇಸು ಸ್ವಾಮಿಯ ವಿಷಯವಾಗಿ ಆತನು ಹೇಳ್ತಾ ಇದ್ದ. ಅಂಥ ವ್ಯಕ್ತಿಯನ್ನೇ ಹಿಡಿದು ಅವರು ಕೊಂದು ಬಿಟ್ರು, ಕಲ್ಲೆಸೆದು ಕೊಂದು ಬಿಟ್ರು ಎಂಬಂತ ವಿಚಾರವನ್ನ ನಾವು ನೆನ್ಪಿಟ್ಕೊಂಡು ಮುಂದೆ ಇವನು ಏನಾಗಿದ್ದಾನೆ ಸ್ಟೆಫನನು ಅಂತ ಹೇಳಿ ನಾವು ನೋಡುವಾಗ ಪ್ರಥಮ ರಕ್ತ ಸಾಕ್ಷಿಯಾಗಿದ್ದಾನೆ. ಹಿ ಇಸ್ ದ ಫಸ್ಟ್ ಮಾರ್ಟರ್, ಮೊದಲನೆಯ ರಕ್ತ ಸಾಕ್ಷಿ ಅಂತ ಹೇಳಿ ಅವನ ಬಗ್ಗೆ ನಮಗ ಇಲ್ಲಿ ತಿಳಿದು ಬರ್ತದೆ. ಯೇಸು ಸ್ವಾಮಿ ಅವರು ಶಿಲುಬೆ ಮೇಲೆ ತಮ್ಮ ಪ್ರಾಣ ಕೊಟ್ಟು ರಕ್ಷಣಾ ಕಾರ್ಯವನ್ನ ಮಾಡಿ ಮುಗಿಸಿದ ಮೇಲೆ ಅವರು ಸತ್ತು ತಿರುಗಿ ಪುನರುತ್ಥಾನ ಹೊಂದಿ ಪರಲೋಕಕ್ಕೆ 40 ದಿವಸಗಳಾದ್ಮೇಲೆ ಹೋದ ಮೇಲೆ ಮೊದಲನೇ ಒಬ್ಬ ರಕ್ತ ಸಾಕ್ಷಿ ಅಂದ್ರೆ ಸ್ವಾರ್ಥ ಸೇವೆಗೋಸ್ಕರವಾಗಿ ಯೇಸು ಸ್ವಾಮಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟಂತ, ರಕ್ತವನ್ನು ಸುರಿಸಿದಂತಹ ವ್ಯಕ್ತಿ ರಕ್ತ ಸಾಕ್ಷಿ ಅಂತ ಹೇಳಿ ನಾವು ಕರಿತೇವಲ್ಲ, ಅವನ್ ಯಾರಾಗಿದ್ದಾರೆ ಅಂತಂದ್ರೆ ಸ್ಟೆಫನನಾಗಿದ್ದಾನೆ ಅಂತ ಹೇಳಿ ನಮಗ ಇಲ್ಲಿ ತಿಳಿದು ಬರ್ತದೆ. ಈ ಒಂದು ಕಾರ್ಯದಲ್ಲಿ ಸಾಕ್ಷಿಯಾಗಿ ನಮಗೆ ಮತ್ತೊಬ್ಬ ವ್ಯಕ್ತಿಯಲ್ಲಿ ಕಂಡು ಬರ್ತಾನೆ. ಈ ಒಂದು ಅಂದ್ರೆ ಸ್ಟೆಫನನನ್ನ ಕಲ್ಲೆಸೆದು ಕೊಂದರು ಅಂತ ಹೇಳಿ ನಮಗ ಗೊತ್ತದೆ, ಈಗಾಗಲೇ ನಾವು ಓದಿದ್ದೇವೆ, ಕೇಳಿದ್ದೇವೆ. ಆ ಒಂದು ಕಲ್ಲೆಸೆದು ಕೊಲ್ಲುವಂತಹ ಒಂದು ಕಾರ್ಯದ ಸಾಕ್ಷಿಯಾಗಿ ನಮಗ ಯಾರು ಅಲ್ಲಿ ಕಂಡು ಬರ್ತಾರೆ ಅಂತಂದ್ರೆ ಸೌಲನು, ತಾರ್ಸಸದ ಸೌಲನು ಅಲ್ಲಿ ಇದ್ದ ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಯಾಕಂದ್ರೆ ಆ ಕಲ್ಲು ಹಾಕಿದವರೆಲ್ಲ ತಮ್ಮ ಬಟ್ಟೆಗಳನ್ನ ತಂದು ಅಲ್ಲಿ ನಿಂತಂತ ಆ ಒಂದು ದೃಶ್ಯಕ್ಕೆ ಒಬ್ಬ ಸಾಕ್ಷಿಯಾಗಿ ನಿಂತಂತ ಆ ಸೌಲನ ಪಾದಗಳ ಬಳಿಗೆ ಅವರು ಹಾಕಿ ಹೋದ್ರು ಅಂತ ಹೇಳಿ ನಮಗ ಅಲ್ಲಿ ಬರೆಯಲ್ಪಟ್ಟಿದೆ, ಸ್ಪಷ್ಟವಾಗಿ ಬರ್ತದೆ. ಅದನ್ನ ನೋಡ್ರಿ ಆಮೇಲೆ ಕೊನೆಯ ವಚನಗಳಲ್ಲಿ. ಆದ ಕಾರಣ ಸೌಲನು ಏನಾಗಿದ್ದ ಅಂತ ಹೇಳಿ ಅಲ್ಲಿ ನಮಗ ತಿಳಿದು ಬರ್ತದಂತಂದ್ರೆ 8ನೇ ಅಧ್ಯಾಯದ 1ನೇ ವಚನದಲ್ಲಿ, ಈಗಾಗಲೇ ಸಹೋದರು ಓದಿದ್ರು ಅದನ್ನ.
ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿದ್ದನು ಎಂಬುದಾಗಿ. ಹೀಗಿರುವಾಗ ಸೌಲನ ಪಾದಗಳ ಬಳಿಯಲ್ಲಿ ಬಟ್ಟೆಗಳನ್ನ ಬಿಟ್ಟು ಅವ್ರೇನ್ ಮಾಡಿಬಿಟ್ರು ಅಂತಂದ್ರೆ ಅವನು ಸಾಕ್ಷಿಯಾಗಿ ಅಲ್ಲಿ ಇಟ್ಬಿಟ್ರು ಅಂತ ಹೇಳಿ ನಮಗ್ ಕಂಡು ಬರ್ತದೆ. ದೇವರ ದೃಷ್ಟಿ ಅವನ ಮೇಲೆ ಇತ್ತು. ಯಾರ ಮೇಲೆ? ಸೌಲನ ಮೇಲೆ. ಇಷ್ಟೆಲ್ಲಾ ನಡೆದಿರುವಾಗ ದೇವರ ಫೋಕಸ್ ಎಲ್ಲಿತ್ತು ಅಂತಂದ್ರೆ ಸೌಲನ ಮೇಲೆ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ಇದನ್ನ ತಿಳ್ಕೊಂಡ್ರೆ ನಮ್ಗೆ ಬಹಳಷ್ಟು ಆತ್ಮೀಯ ಲಾಭ ಸಿಗ್ತದೆ. ಇಷ್ಟೆಲ್ಲಾ ವಿಷಯಗಳು ನಡೀತಾ ಇದ್ದಾವೆ, ಆದರೆ ದೇವರ ಒಂದು ಫೋಕಸ್ ಅಥವಾ ಅವನ ಒಂದು ದೃಷ್ಟಿ ಯಾರ ಮೇಲೆ ಬಿದ್ದಿತ್ತು ಅಂತಂದ್ರೆ ಸೌಲನ ಮೇಲೆ. ಅವನ ಮೇಲೆ ಬಿದ್ದ ಕಾರಣ ಅವನು ಮುಂದೆ ಈ ಮಹಿಮೆಯ ಸ್ವಾರ್ಥೆಯ ವಿಷಯವಾಗಿ ಅತಿ ಮಹತ್ವದ ಒಬ್ಬ ಸಾಕ್ಷಿಯಾಗಿ ನಮಗೆ ಕಂಡು ಬರ್ತಾನೆ. ಲಕ್ಷ ಕೊಟ್ಟು ಕೇಳ್ರಿ, ದೇವರ ದೃಷ್ಟಿ ಅವನ ಮೇಲೆ ಬಿದ್ದ ಕಾರಣ ಅಂದ್ರೆ ಸೌಲನ ಮೇಲೆ ಬಿದ್ದ ಕಾರಣ ಮುಂದೆ ಅವನು ಈ ಮಹಿಮೆಯ ಸ್ವಾರ್ಥೆಯ ಅತಿ ಮಹತ್ವದ ಸಾಕ್ಷಿಯಾಗಿ ಕಂಡು ಬರ್ತಾನೆ. ಈಗ ಆತನು ಸ್ಟೆಫನನ ಮರಣದ ಒಬ್ಬ ಸಾಕ್ಷಿಯಾಗಿದ್ದ, ಆದರೆ ದೇವರು ಅವನನ್ನ ಮುಂದೆ ಅದಕ್ಕೆ ಸಿದ್ಧ ಮಾಡ್ತಾ ಇದ್ದಾನೆ ಅಂತಂದ್ರೆ ಯೇಸು ಸ್ವಾಮಿಯ ಸ್ವಾರ್ಥೆಯ ಮಹತ್ವದ ಸಾಕ್ಷಿಯಾಗಿ ಅವನನ್ನ ಆರಿಸಿಕೊಂಡು ಉಪಯೋಗಿಸ್ಕೊಳ್ತಾನೆ ಎಂಬುದನ್ನು ನಾವು ನೆನಪಿಟ್ಕೊಂಡು, ದಿಸ್ ಇಸ್ ಅನದರ್ ಟ್ರೂತ್ ದಟ್ ವಿ ಹ್ಯಾವ್ ಟು ರಿಮೆಂಬರ್ ಇನ್ ದಿಸ್ ಚಾಪ್ಟರ್. ಈ ಅಧ್ಯಾಯದಲ್ಲಿ ಇದೊಂದು ಬಹಳ ಮುಖ್ಯವಾದಂತಹ ಅಂಶ. ಯಾಕಂದ್ರೆ ಸ್ವಾರ್ಥ ಸೇವೆ ಯಾವ ರೀತಿಯಾಗಿ ಮುಂದುವರಿಯುತ್ತದೆ ಎಂಬುದನ್ನ ನಾವು ಇಲ್ಲಿ ಕಂಡುಕೊಳ್ತೇವೆ. ದೇವರು ಯಾರ್ಯಾರನ್ನ ಯಾವ್ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾನೆ ಎಂಬುದನ್ನ ನಾವು ಇಲ್ಲಿ ಕಂಡುಕೊಳ್ತೇವೆ. ಅದರಲ್ಲಿ ಈ ಸೌಲನು ಸಹ ಒಬ್ಬನಾಗಿದ್ದ. ಮೊದಲಿಗೆ ಅವನು ಸ್ಟೆಫನನ ಕೊಲೆಗೆ ಸಮ್ಮತಿಸುವಂತವನಾಗಿದ್ದ, ಆದರೆ ಮುಂದೆ ಈ 9ನೇ ಅಧ್ಯಾಯಕ್ಕೆ ನೀವು ಬರುವಾಗ ಯಾವ ರೀತಿಯಾಗಿ ದೇವರು ಅವನಿಗೆ ಕಾಣಿಸ್ಕೊಳ್ತಾನೆ, ಅವಾಗ ಅವನ ಜೀವನ ಯಾವ ರೀತಿಯಾಗಿ ಬದಲಾಗ್ತದೆ. ಆತನು ಒಬ್ಬ ಏನಂತಾರೆ ಅದಕ್ಕೆ, ಕ್ರಿಸ್ತ ಹಿಂಸಕ ಇದ್ದವ ಕ್ರಿಸ್ತನನ್ನ ಪ್ರೀತಿಸುವ ಒಬ್ಬ ಹಿಂಬಾಲಕನಾಗಿ ನಮ್ಗ ಕಂಡು ಬರ್ತಾನೆ. ಎರಡೇ ಮಾತುಗಳಲ್ಲಿ ಅವನ ಬಗ್ಗೆ ಹೇಳ್ತೇನೆ, ಹೆಚ್ಚು ಹೇಳುವುದಿಲ್ಲ, ಸಮಯ ದಾಟ್ತಾ ಇದೆ. ಹೀಗಿರುವಾಗ ಸೌಲನ ಮೇಲೆ ಕೇಂದ್ರೀಕೃತವಾಗಿತ್ತು ದೇವರ ದೃಷ್ಟಿ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಯಾವಾಗ ಆತನ ಸಲುವಾಗಿ ಆತನಿಗಾಗಿ ನಾವು ಜೀವಿಸ್ತೇವೆ, ದೇವರ ದೃಷ್ಟಿ ನಮ್ಮ ಮೇಲೆ ಇರ್ತದೆ ಎಂಬುದನ್ನ ನಾವು ತಿಳ್ಕೊಂಡಿರೋಣ. ಗಾಡ್ ಕ್ಯಾನ್ ಯೂಸ್ ಅಸ್ ಇನ್ ಎನಿ ಕೆಪಾಸಿಟಿ. ನಾವು ಏನೇ ಇರ್ಬೋದು, ಏನೇ ಇರಲೇ ಇರ್ಬೋದು, ಆದ್ರೆ ದೇವರು ಮಾಡುವಂಥದ್ದು ಅದ್ಭುತವಾಗಿರ್ತದೆ ಅಷ್ಟೇ. ಅದನ್ನ ನಾವು ತಿಳ್ಕೊಂಡಿರ್ಬೇಕು. ನನ್ನ ಕಡೆಗೆ ಆಗುದಿಲ್ಲ ಅನ್ನುವಂಥ ವಿಚಾರ ನಾವು ಬಿಡಬೇಕು. ದೇವರು ಹೇಳುವುದನ್ನ ನಾವು ಮಾಡಬೇಕು, ಆಗ ದೇವರು ಅದನ್ನ ಮಾಡ್ತಾನೆ. ಇಟ್ ಈಸ್ ನಾಟ್ ದಟ್ ವಿ ಡೂ, ಬಟ್ ಇಟ್ ಈಸ್ ಗಾಡ್ ಹೂ ಡಸ್. ಅದನ್ನ ನಾವು ಯಾವಾಗಲೂ ಅರ್ಥ ಮಾಡಿಕೊಂಡಿರ್ಬೇಕು. ನಮ್ಮ ಕ್ರಿಸ್ತಿಯ ಜೀವನದಲ್ಲಿ ನಮಗೆ ಆಗುದಿಲ್ಲ ಅನ್ನುವಂತಹ ನಕಾರಾತ್ಮಕ ವಿಚಾರಗಳನ್ನ ನಮ್ಮಿಂದ ತೆಗೆದು ಹಾಕ್ಬೇಕು. ವಿ ಶುಡ್ ಬಿ ಆಲ್ವೇಸ್ ಪಾಸಿಟಿವ್ ಇನ್ ಅವರ್ ಸ್ಪಿರಿಚುವಲ್ ಲೈಫ್ ಅಂತೇಳಿ ಇದರಿಂದ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಸ್ಟೆಫನ ನಿಜವಾಗಿಯೂ ಈ ಲೋಕದಲ್ಲಿರ್ತಕ್ಕಂಥ ವಿಶ್ವಾಸಿಗಳನ್ನ, ದೇವ ಮಕ್ಕಳನ್ನ ವರ್ಣಿಸ್ತಾ ಇದ್ದಾನೆ. ಯಾವ ರೀತಿಯಾಗಿ ಸ್ಟೆಫನನ ಈ ಎಲ್ಲಾ ವಿಷಯಗಳು ನಮಗೆ ವಿಶ್ವಾಸಿಯ ಜೀವನದಲ್ಲಿ, ನಿಜ ಕ್ರೈಸ್ತನ ಜೀವನದ ಒಬ್ಬ ವಿವರಣೆಯನ್ನ ನಮಗ ಅವು ತೋರಿಸ್ತಾ ಇದ್ದೀವಿ. ಆದ ಕಾರಣ ಈ ಸ್ಟೆಫನನ ಜೀವಿತ ಎಷ್ಟು ಮುಖ್ಯ, ಅದು ನಮಗೆ ಯಾವ ರೀತಿಯಾಗಿ ಹೋಲಿಕೆ ಆಗಿದೆ, ಅದು ಯಾವ ರೀತಿಯಾಗಿ ನಮಗೆ ಪ್ರೋತ್ಸಾಹದಾಯಕವಾದಂಥ ಒಂದು ಜೀವನವಾಗಿದೆ, ಉತ್ತೇಜನ ಕೊಡುವಂತಹ ಒಂದು ಜೀವನವಾಗಿದೆ ಅಂತೇಳಿ ಇದರಿಂದ ನಾವು ಕಂಡುಕೊಳ್ಳೋಣ. ಅದ್ಭುತವಾದಂಥ ಅತಿ ಮಹತ್ವದ ಸಾಕ್ಷಿಯಾದಂಥ ಸೌಲನನ್ನ ಅದು ದೇವರ ಸೇವೆಗೆ ಸಿದ್ಧ ಮಾಡಿದಂಥ, ಅಥವಾ ಅವನ ಒಂದು ಪರಿವರ್ತನೆಗೆ ಮನಪರಿವರ್ತನೆಗೆ ಸಿದ್ಧ ಮಾಡಿದಂಥ ಒಂದು ಜೀವನ ಸ್ಟೆಫನನ ಜೀವನ ಆಗಿತ್ತು ಅಂತ ಹೇಳಿ ನಮಗೆ ಇಲ್ಲಿ ಕಂಡು ಬರ್ತದೆ. ಆದ ಕಾರಣ ಸ್ಟೆಫನನು ನಿಜವಾಗಿಯೂ ಲೋಕದಲ್ಲಿರ್ತಕ್ಕಂಥ ನಿಜ ಕ್ರೈಸ್ತರ ಒಬ್ಬ ವರ್ಣನೆ ಆಗಿದ್ದಾನೆ. ಅವನ ಜೀವನ ಹೇಗಿತ್ತು? ಪವಿತ್ರಾತ್ಮ ಭರಿತವಾದಂತ ಜೀವನವಾಗಿತ್ತು. ಮಹಿಮೆಯಲ್ಲಿ ಯೇಸು ಕ್ರಿಸ್ತನನ್ನು ದೃಷ್ಟಿಸುವಂತ ಆತನ ಒಂದು ಜೀವನ ಆಗಿತ್ತು. ಮಹಿಮೆಯಲ್ಲಿದ್ದಂಥ ಯೇಸು ಸ್ವಾಮಿಯನ್ನ ನೋಡುವಂತ ಒಂದು ಜೀವನ
ಸ್ಟೇಫನದಾಗಿತ್ತು ಅಂತ ಹೇಳಿ ನಮಗ ಇದರಲ್ಲಿ ಕಂಡು ಬರ್ತದೆ. ಹೀಗೆ ನಾವು ಮುಂದೆ ಹೋಗುವಾಗ ಆ ಇಲ್ಲಿ ಇಲ್ಲಿ ಜನರ ಒಂದು ಗುಂಪು ನಮಗ ಅಲ್ಲಿ ಕಾಣ್ತದೆ. ಆ ಜನರ ಗುಂಪಿನಲ್ಲಿ ಯಾರಿದ್ದಾರೆ ಅಂತ ಹೇಳಿ ನಾವು ಸ್ವಲ್ಪ ಓದಿದ್ರೆ ನಮಗೆ ಹೆಚ್ಚು ವಿವರಣೆ ಸಿಗ್ತದೆ. ಆದ ಕಾರಣ ನಾನು ವಿವರಿಸ್ಲಿಕ್ಕೆ ಹೋಗುದಿಲ್ಲ, ನೀವು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ಆಗ ನಿಮಗೆ ಇದರ ಅರ್ಥ ಆಗ್ತದೆ. ಇಲ್ಲಿ 51ನೇ ವಚನದಿಂದ ಈಗಾಗಲೇ ಅವ್ರು ಓದಿದಾರಲ್ಲ, ಅದರಲ್ಲಿ ಯಾರ್ಯಾರು ಇದ್ರು ಅಂತ ಹೇಳಿ ನಾವು ಈಗಾಗಲೇ ಕೇಳಿದ್ದೇವೆ. ಮತ್ತು ಅವರ ಒಂದು ವಿಷಯವನ್ನ ಸ್ಟೇಫನನು ಸಂಕ್ಷಿಪ್ತವಾಗಿ 6 ವಿಷಯಗಳನ್ನು ಅವ್ರ ಬಗ್ಗೆ ಹೇಳ್ತಾರೆ. ಹೆಚ್ಚು ನಾವು ನಮ್ಗಿರ್ಬೇಕು, ಅದ್ರ ಬಗ್ಗೆ ನಾವು ಗೊತ್ತಿರ್ಬೇಕು ನಮ್ಗೆ. ವಿ ಶುಡ್ ನೋ ದೆಮ್, ಅವ್ರು ಹೇಗಿದ್ರು ಅಂತ ಹೇಳಿ. ಮೊದಲೇದಾಗಿ ಚಂಡಿಗಳೇ, ಮನಃಶುದ್ಧಿಯೂ ಕರ್ಣಶುದ್ಧಿಯೂ ಇಲ್ಲದವರೇ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಮೊದಲೇದಾಗಿ ಅವರ ವಿಷಯ. ಇಂಗ್ಲಿಷ್ ನಲ್ಲಿ ಒಂದು ವಿಶೇಷವಾದಂತಹ ಪದ ಪ್ರಯೋಗ ಇದೆ, ಸ್ಟಿಫ್ ನೆಕ್ಡ್ ಪೀಪಲ್ ಅಂತ ಹೇಳಿ. ಅಂದ್ರೆ ಈ ಕುತ್ತಿಗೆ ಹೆಂಗಿರುತ್ತೆ ಅಂತಂದ್ರೆ ಯಾವಾಗಲೂ ನೆಟ್ಟಗಾಗಿರುವಂತಹದ್ದು, ಅಂದ್ರೆ ಮಡಿದಿಲ್ಲ ಅಂತ. ಅಂಥ ಸ್ಥಿತಿಯಲ್ಲಿ ಇದ್ದಂತಹ ವ್ಯಕ್ತಿಗಳು ಏನಾಗಿದ್ರಂತಂದ್ರೆ ಈ ಯಹೂದ್ಯರು ಮತ್ತು ಅವರೆಲ್ಲ ಅಧಿಕಾರಿಗಳು, ಸನೆಹದ್ರಿನ್ ಅಧಿಕಾರಿಗಳು ಎಲ್ಲರೂ ಆಗಿದ್ರು ಅಂತೇಳಿ ಸ್ಟೇಫನನು ಅವರಿಗೆ ನೇರವಾಗಿ ಮುಖಾಮುಖಿಯಾಗಿ ಅವರು ಕೂಡ ಮಾತಾಡ್ತಾ ಇದ್ದಾನೆ. ಚಂಡಿಗಳೇ, ಮನಃಶುದ್ಧಿಯು ಕರ್ಣಶುದ್ಧಿಯು ಇಲ್ಲದವರೇ. ಮನಃಶುದ್ಧಿ ಕರ್ಣಶುದ್ಧಿಯು ಇಲ್ಲದವರೇ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಅದಕ್ಕೆ ಅನ್ಸರ್ಕಮ್ಸೈಸ್ಡ್ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಪಾಪದಿಂದ ನೀವು ಪಡೆದಂತಹ ಜೀವಿತ ನಿಮ್ದಾಗಿದೆ ಎಂಬುದಾಗಿ ಹೇಳ್ತಾನೆ. ಅಶುದ್ಧವತೆಯಲ್ಲಿ ನೀವು ಜೀವಿಸ್ತಾ ಇದ್ದೀರಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಮನಃಶುದ್ಧಿಯು ಕರ್ಣಶುದ್ಧಿಯು ಇಲ್ಲದೆ ಇರುವಂತಹವ್ರು ನೀವು ಅಂತ ಹೇಳ್ತಾನೆ. ನಿಮ್ಮ ಪಿತೃಗಳು ಹೇಗೋ ಹಾಗೆಯೇ ನೀವು ಯಾವಾಗಲೂ ಪವಿತ್ರಾತ್ಮನ ಎದುರಿಸುವವರಾಗಿದ್ದೀರಿ ಅಂತ ಹೇಳ್ತಾನೆ. ಎರಡನೇ ಒಂದು ವಿಚಾರ, ಅವ್ರು ಏನಾಗಿದ್ರಂತಂದ್ರೆ ಪವಿತ್ರಾತ್ಮನಿಗೆ ಒಳಗಾಗ್ತಿರ್ಲಿಲ್ಲ, ಆದ್ರೆ ಪವಿತ್ರಾತ್ಮನನ್ನ ಎದುರಿಸ್ತಾ ಇದ್ರು. ಸ್ಟೇಫನ ಏನಾಗಿದ್ದ? ಪವಿತ್ರಾತ್ಮ ಭರಿತನಾಗಿದ್ದ, ಅಂದ್ರೆ ಪವಿತ್ರಾತ್ಮನಿಗೆ ವಿಧೇಯನಾಗಿದ್ದ, ಪವಿತ್ರಾತ್ಮನನ್ನ ಅನುಸರಿಸಿ ನಡೀತಾ ಇದ್ದ. ಆದ್ರೆ ಇವರೇನಾಗಿದ್ರು ಅಂತಂದ್ರೆ ವಿರುದ್ಧ, ಪವಿತ್ರಾತ್ಮನನ್ನ ಎದುರಿಸುವಂತವರಾಗಿದ್ರು. ಮೂರನೇದಾಗಿ, ಪ್ರವಾದಿಗಳಲ್ಲಿ ನಿಮ್ಮ ಪಿತೃಗಳನ್ನು ಹಿಂಸೆ ಪಡಿಸದವರು ಯಾರಿದ್ದಾರೆ? ಅಂದ್ರೆ ದೇವರ ಪ್ರವಾದಿಗಳನ್ನ ಹಿಂಸಿಸುವಂತಹ ವ್ಯಕ್ತಿಗಳಾಗಿತ್ತು. ನೀವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಇವೆಲ್ಲ ನಿಮ್ಗೆ ಕಂಡು ಬರ್ತವೆ, ನಾನು ಹೇಳೋದ್ರ ಅವಶ್ಯಕತೆ ಇಲ್ಲ. ಮುಂದೆ ಏನ್ ನೋಡ್ತೀವಿ ಅಂತಂದ್ರೆ, ಅವರು ಆ ನೀತಿ ಸ್ವರೂಪನ ಆಗಮನದ ವಿಷಯದಲ್ಲಿ ಮುಂತಿಳಿಸಿದವರನ್ನು ಕೊಂದರು. ನೀತಿ ಸ್ವರೂಪ ಯಾರು? ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತರು. ಅವರ ವಿಷಯವಾಗಿ ಮುಂತಿಳಿಸಿದವರನ್ನು ಸಹ ಕೊಂದ್ಬಿಟ್ರು ಅಂತ. ಅಂದ್ರೆ ಅವರು ಎಷ್ಟು ಕಠೋರರಾಗಿದ್ರು, ಕರ್ಣಶುದ್ಧಿ ಇಲ್ಲದವರು, ಮನಃಶುದ್ಧಿ ಇಲ್ಲದವರಾಗಿದ್ರು, ಚಂಡಿಗಳಾಗಿದ್ರು ಎಂಬುದನ್ನ ಈ ಭಾಗ ನಮಗ ತಿಳಿಸ್ತದೆ. ಮುಂದೇನಾಯ್ತು? ನೀವು ಈಗ ಆತನನ್ನು ಹಿಡುಕೊಟ್ಟು ಕೊಂದವರಾಗಿದ್ದೀರಿ. ಯೇಸು ಸ್ವಾಮಿಯವರನ್ನ ಹಿಡುಕೊಟ್ಟು ಕೊಂದವರು ಯಾರು? ನೀವಾಗಿದ್ದೀರಿ ಅಂತ ಹೇಳಿ ಅವ್ರ ಮುಖದಾಕ್ಷಿಣ್ಯ ಇಲ್ಲದೆ ಹೇಳ್ತಾರೆ ಅಂತ ಹೇಳಿದ್ರಲ್ಲ, ಆ ರೀತಿಯಾಗಿ ಸ್ಟೇಫನನು ಅವ್ರ ಮುದ್ದೆ ಹೇಳ್ತಾ ಇದ್ದಾನೆ. ಆನ್ ದೇರ್ ಫೇಸ್ ಓನ್ಲಿ ಹಿ ಈಸ್ ಟಾಕಿಂಗ್ ಆಲ್ ದೀಸ್ ಟ್ರೂತ್ಸ್ ಕನ್ಸರ್ನಿಂಗ್ ದೆಮ್. ಈ ರೀತಿಯಾಗಿ ಅವರು ಏನ್ ಮಾಡಿದ್ರು? ನೀವು ಈಗ ಆತನನ್ನು ಹಿಡ್ಕೊಟ್ಟು ಕೊಂದವರಾಗಿದ್ದೀರಿ. ದೇವದೂತರ ಮೂಲಕ ನೇಮಕವಾದ ಧರ್ಮಶಾಸ್ತ್ರವನ್ನು ನೀವು ಹೊಂದಿದವರಾದರೂ ಅದನ್ನು ಅನುಸರಿಸುವುದಿಲ್ಲ ಎಂದು ಹೇಳಿದನು. ಈ 6 ವಿಷಯಗಳನ್ನ ನಾವು ಈ ಜನರ ಬಗ್ಗೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ಅಂದ್ರೆ ಅವರ ಜೀವನ ಎಷ್ಟು ದೈವ ವಿರೋಧಿಯಾದಂತಹ ಒಂದು ಜೀವನ ಆಗಿತ್ತು ಅಂತ ಹೇಳಿ ನಮಗೆ ಇದರಿಂದ ಕಂಡು ಬರ್ತದೆ. ದೇವರ ವಾಕ್ಯ ಅವರಲ್ಲಿ ಇತ್ತು, ಧರ್ಮಶಾಸ್ತ್ರ ಅವರಲ್ಲಿ ಇತ್ತು, ಆದ್ರೆ ಅದನ್ನು ಅವರು ಅನುಸರಿಸುತ್ತಿರಲಿಲ್ಲ ಎಂಬ ನೇರವಾದಂತಹ ವಿಚಾರವನ್ನೇ ಇಲ್ಲಿ ಸ್ಟೇಫನನು ಅವರಿಗೆ ಹೇಳ್ತಾ ಇರುವುದು ಇಲ್ಲಿ ನಮಗೆ ಕಂಡು ಬರ್ತದೆ. ಹೀಗಿರುವಾಗ ಆ ಮಾತನ್ನ ಅವ್ರು ಕೇಳಿದ ಕೂಡಲೇ ಅವ್ರಿಗೇನಾಯ್ತು ಅಂತಂದ್ರೆ ರೌದ್ರ ಮನಸ್ಸುಳ್ಳವರಾದ್ರು, ಭಯಂಕರ ಸಿಟ್ಟು ಬಂತ ಅವ್ರಿಗೆ. ಯಾಕಂದ್ರೆ ಅವ್ರ ಮುಖದ ಮೇಲೆ ಹೇಳಿಬಿಟ್ಟವ, ಯು ಸ್ಟಿಫ್ ನೆಕ್ಡ್ ಪೀಪಲ್ ಅಂತ ಹೇಳ್ತಾನೆ, ಅನ್ಸರ್ಕಮ್ಸೈಸ್ಡ್ ಪೀಪಲ್ ಅಂತ ಹೇಳ್ತಾನೆ. ಅಂದ್ರೆ ಮನಸ್ಸಿನಲ್ಲಿ ನೀವು ಚಂಡಿಗಳು, ಮನಃಶುದ್ಧಿ ಕರ್ಣಶುದ್ಧಿ ಇಲ್ದವರಾಗಿದ್ದೀರಿ ಅಂತ ಹೇಳಿದಾಗ, ಮತ್ತು ಎಲ್ಲಾ ವಿಷಯಗಳನ್ನು ಯೇಸು ಸ್ವಾಮಿಯನ್ನು ಕೊಂದವರಾಗಿದ್ದೀರಿ, ಪ್ರವಾದಿಗಳನ್ನು ಪ್ರಾಣ ತೆಗೆಯುವಂತವರಾಗಿದ್ದೀರಿ, ದೇವರ ಧರ್ಮಶಾಸ್ತ್ರ ನಿಮ್ಮಲ್ಲಿದ್ರು ಅನುಸರಿಸಿದವರಾಗಿದ್ದೀರಿ, ಎಲ್ಲಾ ವಿಷಯಗಳಲ್ಲಿ ಕೂಡ ಭಯಂಕರ ಅವ್ರಿಗೆ ಬಹಳ ಕೋಪ ಬಂತು ಅಂತ ಹೇಳಿ ನಮಗೆ ಇಲ್ಲಿ ಕಂಡು ಬರ್ತದೆ. ಅವರು ರೌದ್ರ ಮನಸ್ಸೋಳರಾಗಿ ಅವನ ಮೇಲೆ ಹಲ್ಲು ಕಡಿದರು.
ಅಂದ್ರೆ ಹಲ್ಲು ಕಡಿದು ಏನ್ ತೋರಿಸ್ತದೆ, ಯಾವ ರೀತಿಯಾಗಿ ಅವನ ಮೇಲೆ ಸೇಡ್ ತೆಗೆದುಕೊಳ್ಬೇಕು ಎನ್ನುವಂತಹ ಒಂದು ವಿಚಾರವನ್ನ ಅಲ್ಲಿ ಅದು ವ್ಯಕ್ತ ಮಾಡ್ತದೆ. ಆಮೇಲೆ ಏನಾಯ್ತು, ಆದ್ರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡ್ರಿ, ಅವನ ದೃಷ್ಟಿ ಎಲ್ಲಿದೆ? ಅವನ ದೃಷ್ಟಿ ಆಕಾಶದ ಕಡೆಗಿದೆ. ಆ ಹಲ್ಲು ಕಡಿಯುವಂತಹ ಜನರು ನನಗೆ ಏನ್ ಮಾಡ್ತಾರೆ ಇನ್ನು ಎನ್ನುವಂತ ಒಂದು ಭಯ ಅವನಲ್ಲಿಲ್ಲ. ಅವನು ನೇರವಾಗಿ ಮುಖಾಮುಖಿಯಾಗಿ ದೇವರ ವಾಕ್ಯವನ್ನ ಆತನು ಅವರಿಗೆ ಹೇಳ್ತಾ ಇದ್ದಾನೆ. ಯಾವುದೇ ಒಂದು ಭಯವಿಲ್ಲದೆ ಆತನು ಹೇಳ್ತಾ ಇದ್ದಾನೆ ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ತದೆ. ಆದ ಕಾರಣ ಅವನು ಏನ್ ಮಾಡಿದ ಅಂತ ಹೇಳಿದ್ರೆ, ಆಕಾಶದ ಪವಿತ್ರಾತ್ಮ ಭರಿತನಾಗಿದ್ದ. ಎರಡನೇದಾಗಿ ಆಕಾಶದ ಕಡೆಗೆ ದೃಷ್ಟಿಯನ್ನಿಟ್ಟು ಆತನೇನ್ ಮಾಡ್ದ ಅಂತಂದ್ರೆ, ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡನು. ನೋಡ್ರಿ, ಎಷ್ಟು ಅದ್ಭುತವಾದಂತಹ ಒಂದು ದೃಶ್ಯ ಇಲ್ಲಿ ನಮ್ಮ ಕಣ್ಣು ಮುಂದೆ ಬರಬೇಕು. ವಿ ಶುಡ್ ವಿಜುವಲೈಸ್ ದಿಸ್. ಯಾವ ರೀತಿಯಾಗಿ ಸ್ಟೇಫನನ ಜೀವನದಲ್ಲಿ ಈ ಒಂದು ಸನ್ನಿವೇಶ ಅಥವಾ ಈ ಘಟನೆ ನಡೀತಾ ಇದೆ, ಅವಾಗ ಏನೇನಾಯ್ತು ಎನ್ನುವಂಥದ್ದನ್ನ ನಾವು ಕಣ್ಣು ಮುಂದೆ ಇಟ್ಕೊಂಡ್ರೆ ಅದು ನಮಗೆ ಬಹಳಷ್ಟು ಆತ್ಮೀಯ ಲಾಭವನ್ನ ಕೊಡ್ತದೆ. ಅವನ ದೃಷ್ಟಿಯಲ್ಲಿತ್ತು ಅಂತಂದ್ರೆ, ಆಕಾಶದ ಕಡೆಗೆ ನೋಡಿದಾಗ ಅಲ್ಲಿ ದೇವರ ಪ್ರಭಾವವನ್ನು ನೋಡ್ದ, ದೇವರ ಮಹಿಮೆಯನ್ನ, ಅಲ್ಲಿ ಯೇಸು ಸ್ವಾಮಿಯು ಅಲ್ಲಿ ನಿಂತದ್ದನ್ನ ಅಲ್ಲಿ ಆತನು ಕಂಡನು ಅಂತ ಹೇಳ. ಅಷ್ಟಕ್ಕೆ ಅದು ಮುಗಿಲಿಲ್ಲ. ಅವನ್ ಏನ್ ಹೇಳ್ಬಿಟ್ಟ ಅಂತಂದ್ರೆ, ಈ ದೃಶ್ಯವನ್ನ ನೋಡಿದ ಮೇಲೆ ಅವನು ಅದನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಹೌ ಹಿ ಇಸ್ ಪ್ರೆಸೆಂಟಿಂಗ್ ಇಟ್ ಅಂತ ಹೇಳಿ ನಾವು ಸ್ವಲ್ಪ ನೋಡೋಣ. ಮುಂದಿನ ವಚನದಲ್ಲಿ ಅದು ಕಂಡು ಬರ್ತದೆ. ಅಲ್ಲಿ ಹೇಳ್ತಾನೆ ನೋಡ್ರಿ, 56ನೇ ವಚನದಲ್ಲಿ, ಯೇಸುವನ್ನು ಅಗೋ ಆಕಾಶ ತೆರೆಯುವುದನ್ನು, ಮನುಷ್ಯ ಕುಮಾರನ ದೇವರ ಬಳಿಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಆದರೆ ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನ ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನ ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು ಎಂಬುದಾಗಿ ಅಲ್ಲಿ ಅವ್ರ ಬಗ್ಗೆ ಹೇಳಲಾಗಿದೆ. ಅವನಿನ್ನೂ ಮುಂದರಿಸ್ಬೇಕಂದಿದ್ದ. ನಾನು ಏನಂತ ಹೇಳ, ಯೇಸುವನ್ನು ನೋಡ್ತಾ ಇದ್ದೇನೆ, ದೇವರ ಪ್ರಭಾವನ್ನ ನೋಡ್ತಾ ಇದ್ದೇನೆ ಅಂತ ಹೇಳಿ ಅವನು ಇನ್ನೂ ಮುಂದರಿಸ್ತಾ ಇರುವಾಗ ಅವ್ರು ಏನ್ ಮಾಡ್ಬಿಟ್ರು ಅಂತಂದ್ರೆ, ಕಿವಿಯನ್ನ ಮುಚ್ಕೊಂಡ್ರಂತ. ಅಲ್ಲಿ ಹೇಳ್ತಾನೆ ನೋಡ್ರಿ ಸ್ಪಷ್ಟವಾಗಿ, ಅವ್ರ ಕಿವಿಗಳನ್ನ ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದರು ಅಂತ ಹೇಳಿ. ಅವರ ಒಂದು ವಿಚಾರ ಏನಾಗಿತ್ತು ಅಂತಂದ್ರೆ, ಅವ್ನು ಮುಗಿಸ್ಬಿಡ್ಬೇಕು. ಯಾಕಂದ್ರೆ ಅವನ್ ಬಿಟ್ರೆ ಇನ್ನೂ ಹೆಚ್ಚು ಹೇಳ್ತಾನೆ, ಇನ್ನೂ ಹೆಚ್ಚು ನಮ್ಮ ವಿರುದ್ಧವಾಗಿ ಆತನ ಮಾಡ್ತಾನೆ. ಅವ್ರು ತಪ್ಪು ಮಾಡಿದ್ರು, ಅದನ್ನ ಒಪ್ಕೊಳ್ಳಿಕ್ಕೆ ಅವ್ರು ಸಿದ್ಧರಿಲ್ಲ. ಆದ್ರೆ ನಮ್ಮ ವಿರುದ್ಧವಾಗಿ ಅವನು ಇನ್ನೂ ಹೆಚ್ಚು ಮಾತಾಡ್ತಾನೆ ಎನ್ನುವಂತಹ ಒಂದು ವಿಚಾರದಿಂದ ಅವ್ರು ಏನ್ ಮಾಡ್ಬೇಕಂದ್ರು ಅವನನ್ನ ಕೊಂದು ಹಾಕ್ಬೇಕಂತೇಳಿ ಅವ್ನು ಊರು ಹೊರಗೆ ಅಟ್ಟಿಸ್ಕೊಂಡು ಹೋದ್ರು. ಇದೆಲ್ಲ ಅನ್ಯಾಯದ ಕಾರ್ಯ ನಡೀತಾ ಇದೆ. ನಿಜವಾಗಿ ನೋಡಿದ್ರೆ ಅವ್ರು ದೇ ಕೆನಾಟ್ ಡೂ ದಿಸ್. ಅದನ್ನ ವಿವರಿಸಲಿಕ್ಕೆ ಸಮಯ ಇಲ್ಲ. ಆದ್ರೆ ಇಷ್ಟು ನೆನ್ಪಿಟ್ಕೊಡ್ರಿ, ಅನ್ಯಾಯದ ರೀತಿಯಲ್ಲಿ ಅವರು ಈ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರು. ದೇ ಹ್ಯಾವ್ ನೋ ರೈಟ್ ಟು ಡೂ ದಿಸ್. ಆದ್ರೆ ಅವ್ರು ಅದನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಹಿಂದೆ ಯಾರಿದ್ದಾನಂತಂದ್ರೆ ಸೈತಾನ ಶಕ್ತಿಯ ಒಂದು ಕಾರ್ಯವನ್ನು ಅವರಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸೈತಾನ್ ಯಾವಾಗಲೂ ಅಲ್ಲಿ ಅವನು 3 ವಿಷಯಗಳನ್ನ ನಾವು ನೋಡ್ತೀವಿ: ಸ್ಟೀಲ್, ಕಿಲ್ ಅಂಡ್ ಡಿಸ್ಟ್ರಾಯ್. ಸ್ಟೀಲ್, ಕಿಲ್ ಅಂಡ್ ಡಿಸ್ಟ್ರಾಯ್ ಮಾಡುವುದು ಅವನ ಕೆಲಸ. ಆದ ಕಾರಣ ಅವನು ಇವತ್ತು ಸ್ಟೆಫನ್ ಅನ್ನು ಡಿಸ್ಟ್ರಾಯ್ ಮಾಡ್ಬೇಕೆಂಬುದಾಗಿ ಒಂದು ಗುರಿ ಇಟ್ಕೊಂಡು ಈ ಎಲ್ಲಾ ಕೆಲಸಗಳನ್ನ ಇವ್ರ ಮೂಲಕವಾಗಿ ಮಾಡ್ತಾ ಇರೋದನ್ನ ಇಲ್ಲಿ ನಮಗೆ ಕಂಡು ಬರ್ತದೆ. ಮುಂದೇನಾಯ್ತು ಅಂತ ಹೇಳಿ ಮುಗಿಸೋಣ. ಈಗಾಗಲೇ ಸಮಯ ದಾಟ್ತಾ ಇದೆ. ಅಲ್ಲಿ ಆಕಾಶ ತೆರೆಯುವಂತಹ ಒಂದು ದೃಶ್ಯ ಈಗ ಬರ್ತದೆ. ಅದರ ಕಡೆಗೆ ನಾವು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡೋಣ ಏನಾಗ್ತದ ಅಂತ ಹೇಳಿ. ಆಮೇಲೆ ಅವರು ಬಿದ್ದು ಊರ್ ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು ಅಂತ ಹೇಳಿ. ನೋಡ್ರಿ, ಅವರ ಒಂದು ಗುರಿ ಏನಾಗಿತ್ತು? ಕಲ್ಲೆಸೆದು ಕೊಲ್ಲಬೇಕು ಅನ್ನುವಂಥದ್ದು. ಅದನ್ನ ಅವರು ಮಾಡಿದ್ರು ಅಂತ ಹೇಳಿ ಇಲ್ಲಿ ನಮಗ ಕಂಡು ಬರ್ತದೆ. ಆಮೇಲೆ ಏನಾಯ್ತು ಅಂತ ಹೇಳಿ ನಾವು ನೋಡುವಾಗ, ಅವರು ತಮ್ಮ ಬಟ್ಟೆಗಳನ್ನ ತೆಗೆದು ಸೌಲನೆಂಬ ಒಬ್ಬ ಯವನಸ್ಥನ ಕಾಲುಗಳ ಬಳಿಯಲ್ಲಿ ಇಟ್ಟರು. ಅವರು ಸ್ಟೇಫನನ ಮೇಲೆ ಕಲ್ಲೆಸೆಯುತ್ತಾ ಇರಲು, ಅಂದ್ರೆ ಇನ್ನೂ ಒಂದು ಪ್ರಾಣ ಹೋಗಿರ್ಲಿಲ್ಲ, ಇನ್ನು ಪ್ರಾಣ ಇತ್ತು. ಇದ್ದಂತಹ ಸಮಯದಲ್ಲಿಯೇ, ಸ್ವಲ್ಪ ಸಮಯದಲ್ಲಿ, ಮೇ ಬಿ ಲಿಟಲ್ ವೈಲ್ ಅಂತ ಹೇಳಿ ಹೇಳ್ಬೋದು, ಇನ್ನೊಂದು ಫ್ಯೂ ಮಿನಿಟ್ಸ್ ನಲ್ಲಿ ಅವನ ಪ್ರಾಣ ಹೋಗ್ಲಿಕ್ಕಿದೆ. ಆದ್ರೂ ಕೂಡ ಅವನ್ ಏನ್ ಹೇಳ್ತಾ ಇದ್ದಾನೆ ಎನ್ನುವುದನ್ನ ನಾವು ತಿಳ್ಕೊಂಡು ಅದರಿಂದ ನಾವು ಹೆಚ್ಚಾದಂತ ಆತ್ಮೀಯ ಆಶೀರ್ವಾದ ಪಡ್ಕೊಳ್ಬೇಕು. ಅಲ್ಲಿ ಇವನೇನ್ ಹೇಳ್ತಾನೆ ನೋಡ್ರಿ, ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ ನನ್ನಾತ್ಮವನ್ನ ಸೇರಿಸಿಕೋ. 56ನೇ ವಚನದಲ್ಲಿ ನಾವು ನೋಡಿದ್ವಲ್ಲ, ಅಗೋ ಆಕಾಶವು ತೆರೆದಿರುವನು, ಮನುಷ್ಯ ಕುಮಾರನ ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಅಂದ್ರೆ ಆಕಾಶ ಆಲ್ರೆಡಿ ತೆರೆಯಿತು. ಅಲ್ಲಿ ಆತನ ಏನ್ ನೋಡ್ದ ಅಂತಂದ್ರೆ, ದೇವರನ್ನು ನೋಡ್ದ, ಯೇಸು ಸ್ವಾಮಿಯನ್ನು ದೇವರ ಬಲಗಡೆಯಲ್ಲಿ ಇರುವುದನ್ನ ನೋಡಿದ.
ಆದ್ರೆ ಅವರು ಅದನ್ನ ಕಾಣ್ತಾ ಇಲ್ಲ. ಆದ್ರೆ ಯೇಸು ಸ್ಟೇಫನನ ಒಂದು ಚಿತ್ತ ಎಲ್ಲಿದೆ ಅಂತಂದ್ರೆ ಪರಲೋಕದ ಕಡೆಗಿದೆ. ಆಕಾಶದಲ್ಲಿ ಆತನು ದೃಷ್ಟಿಸ್ತಾ ಇದ್ದಾನೆ. ಅಲ್ಲಿ ಯಾರನ್ನು ನೋಡ್ತಾ ಇದ್ದಾನಂತಂದ್ರೆ ರಕ್ಷಕನಾದಂತ ಯೇಸು ಸ್ವಾಮಿಯನ್ನ ನೋಡ್ತಾ ಇದ್ದಾನೆ. ಹಿ ಇಸ್ ದ ಫಸ್ಟ್ ಪರ್ಸನ್ ಟು ಸಿ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಆಫ್ಟರ್ ಅಸೆನ್ಷನ್. ದಿವಾರೋಹಣನಾಗಿ ಅಂದ್ರೆ ಪುನರುತ್ಥಾನ ಹೊಂದಿ ಆತನು ಆಕಾಶಕ್ಕೆ ಏರಿಸಲ್ಪಟ್ಟ ಮೇಲೆ 3 ಜನ ಯೇಸು ಸ್ವಾಮಿಯನ್ನ ನೋಡಿದ್ದಾರೆ. ಅವ್ರು ಯಾರಂತಂದ್ರೆ ಮೊದಲನೇವನು ಸ್ಟೆಫನ್, ಎರಡನೇವನು ಯಾರಂತಂದ್ರೆ ಸೌಲ, ಮೂರನೇವನು ಯಾರಂತಂದ್ರೆ ಯೋಹಾನ. ಇವರು ನಮಗ ಇವರ ವಿಷಯವಾಗಿ ನಮ್ಮೆಲ್ಲರಿಗೆ ತಿಳಿದದೆ, ಆದ ಕಾರಣ ನಾನು ಹೆಚ್ಚು ಹೇಳುವುದಿಲ್ಲ. ಮೊದಲನೇದಾಗಿ ಸ್ಟೆಫನನು 7ನೇ ಅಧ್ಯಾಯದಲ್ಲಿ, 9ನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿ ಸೌಲನು, ಮೂರನೇ ವ್ಯಕ್ತಿ ಯಾರು ಅಂತಂದ್ರೆ ಯೋಹಾನ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 10ನೇ ವಚನ 12ರಿಂದ 13 ವಚನಗಳನ್ನ ನೀವು ನೋಡ್ರಿ. ಅಲ್ಲಿ ನೀವು ಯೇಸು ಸ್ವಾಮಿಯನ್ನ ಕಂಡು ಇವರು 3 ಜನ ಕಂಡ್ರು ಅಂತ ಹೇಳಿ ನಮಗ ಅಲ್ಲಿ ತಿಳಿದು ಬರ್ತದೆ. ಇಲ್ಲಿ ಆತನು ಯೇಸು ಸ್ವಾಮಿಯನ್ನು ಕಂಡುಕೊಂಡು ಆತನು ಹೇಳಿದಂತಹ ಮಾತುಗಳು ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿ ಇಲ್ಲಿ ನಮಗ ತಿಳಿದು ಬರ್ತದೆ. 60ನೇ ವಚನ, ಯೇಸು ಸ್ವಾಮಿಯೇ ನನ್ನಾತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿದನು. ಮೊದಲೇದಾಗಿ ಆತನು ಏನು ಪ್ರಾರ್ಥನೆ ಮಾಡ್ದ? ನನ್ನ ಆತ್ಮವನ್ನ ಸೇರಿಸಿಕೋ ಅಂತ ಹೇಳಿ. ಈ ಮಾತನ್ನ ಯೇಸು ಸ್ವಾಮಿಯವರು ಸಹ ತಾವು ಶಿಲುಬೆ ಮೇಲಿದ್ದಾಗ ಆಡಿದಂತಹ ಮಾತಿನಲ್ಲಿ ಇದು ಸಹ ಈ ರೀತಿಯಾದಂತಹ ಮಾತನ್ನ ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಅದನ್ನ ನಾವು ಲೂಕನ ಸುವಾರ್ತೆ 23ನೇ ಅಧ್ಯಾಯದ ಕಡೆಗೆ ನಾವು ಬಂದು ಓದೋಣ, ಅಂದ್ರೆ ನಮ್ಗೆ ಗೊತ್ತಾಗ್ಬಿಡ್ತದೆ ಎಷ್ಟು ವಿಶೇಷವಾಗಿತ್ತು ಅಂತ ಹೇಳಿ. ಈ ಸ್ಟೇಫನನ ಮಾತು ಎಷ್ಟು ವಿಶೇಷವಾಗಿತ್ತು ಅಂತ ಹೇಳಿ ನಮಗ ಇಲ್ಲಿ ತಿಳಿದು ಬರ್ತದೆ. ಇಲ್ಲಿ ನಾವು ನೋಡುವಾಗ 34ನೇ ವಚನ, 23:34 ಆಫ್ ಲೂಕ್ಸ್ ಗಾಸ್ಪಲ್, ಅಲ್ಲಿ ಹೇಳ್ತಾನೆ, ಆಗ ಯೇಸು ತಂದೆ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನ ಅರಿಯರು ಎಂದು ಹೇಳಿದನು ಎಂಬುದಾಗಿ. ಆಮೇಲೆ ಅದೇ ಅಧ್ಯಾಯದ 46ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಯೇಸು ಸ್ವಾಮಿ ಹೇಳಿದಂತ ಮತ್ತೊಂದು ಮಾತು 7 ವಚನಗಳಲ್ಲಿ ಇದು ಮತ್ತೊಂದು ಮಾತು ನಮಗೆ ಕಂಡು ಬರ್ತದೆ. ಅದೇನಂತಂದ್ರೆ, ಆಮೇಲೆ ಯೇಸು ತಂದೆ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಸೊ 2 ಮಾತುಗಳನ್ನ ಯೇಸು ಸ್ವಾಮಿ, 7 ಮಾತುಗಳಲ್ಲಿ 2 ಮಾತುಗಳನ್ನ ಯೇಸು ಸ್ವಾಮಿ ಆಡಿದ್ದು. ಇಲ್ಲಿ ಸ್ಟೇಫನನ್ನು ಸಹ ಅದೇ ಒಂದು ಛಾಯೆಯಲ್ಲಿ ಅಥವಾ ಅದೇ ಒಂದು ಅರ್ಥದಲ್ಲಿ ಇಲ್ಲಿ ಯೇಸು ಸ್ವಾಮಿ ಹೇಳಿದಂತದ್ದನ್ನೇ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ ನೋಡ್ರಿ, ಕರ್ತನ ಹೆಸರನ್ನು ಹೇಳಿ ಯೇಸು ಸ್ವಾಮಿಗೆ ನನ್ನ ಆತ್ಮವನ್ನು ಸೇರಿಸಿಕೋ, ಅಂದ್ರೆ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಂತ ಮಾತನ್ನ ಇಲ್ಲಿ ಯೇಸು ಸ್ವಾಮಿಗೆ ಆತನು ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ಎಲ್ಲಿ ನೋಡಿದ್ದಾನೋ ಆತನು ಆಕಾಶ ತೆರೆದಿದೆ, ಯೇಸು ಸ್ವಾಮಿ ದೇವರ ಬಲಗಡೆಯಲ್ಲಿ ನಿಂತಿದ್ದಾನೆ. ಆತನಿಗೆ ಆತನು ಹೇಳ್ತಾ ಇದ್ದಾನೆ ಏನಂತ ಹೇಳಿ, ನನ್ನ ಆತ್ಮವನ್ನು ನೀನು ಸೇರಿಸಿಕೋ ಅಂತ ಹೇಳಿ. ನೋಡ್ರಿ ಎಷ್ಟು ಅದ್ಭುತವಾದಂತಹ ದೃಶ್ಯ ಇದಾಗಿದೆ. ಯೇಸು ಸ್ವಾಮಿಯೇ ಅಲ್ಲಿ ಆಕಾಶ ತೆರೆದು ಸ್ಟೇಫನ್ ಅವನ ನೋಡಿದಾಗ ಸ್ಟೇಫನ್ ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾನೆ ಏನಂತ ಹೇಳಿ, ನನ್ನ ಆತ್ಮವನ್ನು ಸೇರಿಸಿಕೋ ಅಂತ ಹೇಳಿ ಪ್ರಾರ್ಥಿಸಿದನು. ಅಷ್ಟಕ್ಕೆ ಮುಗಿಲಿಲ್ಲ, ಮೊಣಕಾಲೂರಿ ಕರ್ತನೆ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡ ಎಂದು ಮಹಾಶಬ್ದದಿಂದ ಕೂಗಿಕೊಂಡನು. ಯೇಸು ಸ್ವಾಮಿಯವರು ಅದನ್ನೇ ಹೇಳಿದ್ರಲ್ಲ, ಏನಂತ ಹೇಳಿ, ಅವರು ಏನು ಮಾಡ್ತಾ ಇದ್ದಾರೆ, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನ ಅರಿಯರು ಎಂಬುದಾಗಿ ಹೇಳಿದಂತ ಮಾತನ ಒಂದು ಅರ್ಥದಲ್ಲಿ ನಾವು ಈ ಸ್ಟೇಫನ್ನು ಸಹ ಹೇಳಿದ್ದನ್ನ ಇಲ್ಲಿ ಕಾಣ್ತೇವೆ. ಕರ್ತನೆ ಈ ಪಾಪವನ್ನು ಅವ್ರ ಮೇಲೆ ಹೊರಿಸಬೇಡ ಎಂದು ಮಹಾಶಬ್ದದಿಂದ ಕೂಗಿದನು, ಆಮೇಲೆ ನಿದ್ರೆ ಹೋದನು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ನೋಡ್ರಿ ಎಷ್ಟು ಅದ್ಭುತವಾದ ರೀತಿಯಲ್ಲಿ ಈ ವಚನಗಳು ನಮ್ಮ ಮುಂದೆ ಇಡಲ್ಪಟ್ಟಿದೆ. ಯೇಸು ಸ್ವಾಮಿ ತಂದೆಯಾದ ದೇವರ ಬಲ್ಪಾರ್ಶ್ವದಲ್ಲಿ ಅಂದ್ರೆ ಬಲಗಡೆಯಲ್ಲಿ ಆತನು ನಿಂತುಕೊಂಡಿದ್ದಾನೆ ಅಂತ ಹೇಳಿ ನೋಡ್ತೇವೆ. ಸತ್ಯವೇದದ ಅನೇಕ ವಚನಗಳನ್ನ ನೀವು ನೋಡಿದ್ರೆ, ಕೊಲೊಸ್ಸೆಯವರಿಗೆ ಬರೆದ ಮೊದಲೇ ಪತ್ರದಲ್ಲಿ 1ನೇ ಅಧ್ಯಾಯದಲ್ಲಿ, ಆಮೇಲೆ ಇಬ್ರಿಯರಿಗೆ ಬರೆದ ಪತ್ರ 1ನೇ ಅಧ್ಯಾಯದಲ್ಲಿ ಮತ್ತು ಬೇರೆ ಬೇರೆ ಅಧ್ಯಾಯಗಳಲ್ಲಿ ನಾವು ನೋಡುವಾಗ ಯಾವಾಗಲೂ ಯೇಸು ಸ್ವಾಮಿ ಆಸನಾರೂಢರಾಗಿದ್ರು ಅಂತ ಹೇಳಿ ಬರ್ತದೆ. ದಟ್ ಮೀನ್ಸ್ ಹಿ ವಾಸ್ ಸಿಟ್ಟಿಂಗ್ ಆನ್ ದ ಥ್ರೋನ್. ಆಸನಾರೂಢರಾಗಿದ್ರು, ಕುಳಿತಿದ್ರು ಅಂತ ಹೇಳಿ ಬರ್ತದೆ. ಆದರೆ ಈ ಹೊತ್ತು ಆಕಾಶ ತೆರೆದಾಗ ಸ್ಟೇಫನನ್ನು ನೋಡಿದಾಗ ಯೇಸು ಸ್ವಾಮಿ ಏನಾಗಿದ್ರು, ಆಸನಾರೂಢರಾಗಿರ್ಲಿಲ್ಲ. ಹಿ ವಾಸ್ ಸ್ಟ್ಯಾಂಡಿಂಗ್.
ಎಷ್ಟೋ ಸಲ ನಾವ್ ಹೇಳ್ತದ ಸ್ಟ್ಯಾಂಡಿಂಗ್ ಓವೇಶನ್ ಕೊಡ್ತಾರ ನೋಡ್ರಿ ಅಂತ ಹೇಳಿ. ಅಂದ್ರೆ ಜನರು ಎದ್ದು ನಿಂತುಕೊಂಡು ಒಂದು ಆ ಒಂದು ಸ್ವಾಗತವನ್ನು ಮಾಡ್ತಾರೆ ಎಂಬುದಾಗಿ ನಾವು ಎಷ್ಟೋ ಸಲ ಹೇಳ್ತೇವೆ. ಸ್ಟ್ಯಾಂಡಿಂಗ್ ಓವೇಶನ್ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಮೇ ಬಿ ಕ್ರಿಕೆಟ್ ಟೀಮ್ ಆಗ್ಲಿ ಅಥವಾ ಯಾವುದೇ ಒಂದು ಗುಂಪಾಗ್ಲಿ ಅಂತ ಜಯವನ್ನ ಸೆಲೆಬ್ರೇಟ್ ಮಾಡುವಾಗ ಇದೆಲ್ಲ ಆಗ್ತಿರ್ತವೆ. ಅದೇ ರೀತಿಯಾಗಿ ಇವತ್ತು ಯೇಸು ಸ್ವಾಮಿ ಎದ್ದು ನಿಂತುಕೊಂಡು ಯಾರ ಸಲಾಗಿ ನಿಂತಿದ್ದಾರೆ? ಟು ವೆಲ್ಕಮ್ ಸ್ಟೀವನ್ ಅಂತ ಹೇಳಿ ನಮಗೆ ಇಲ್ಲಿ ಕಂಡು ಬರ್ತದೆ. ಸ್ಟೇಫನನನ್ನ ಆದವರು ಏನಂತಾರೆ ಅದಕ್ಕೆ ಸ್ವಾಗತಿಸುವುದಕ್ಕಾಗಿ ಯೇಸು ಸ್ವಾಮಿ ಅಲ್ಲಿ ನಿಂತುಕೊಂಡಿದ್ದಾರೆ. ಮತ್ತು ಸ್ಟೇಫನು ಸಹ ಅದನ್ನೇ ಹೇಳ್ತಾ ಇದ್ದಾನೆ, ನನ್ನ ಆತ್ಮವನ್ನು ಸೇರಿಸಿಕೋ ಸ್ವಾಮಿ ಅಂತ ಹೇಳಿ ಯೇಸು ಸ್ವಾಮಿಯವರಿಗೆ ಆತನಲ್ಲಿ ಹೇಳುವುದನ್ನ ನೋಡುವಾಗ ಆಕಾಶ ತೆರೆದಿದ್ದರ ಮಹತ್ವ, ಯೇಸು ಸ್ವಾಮಿ ನಿಂತುಕೊಂಡು ಸ್ಟೇಫನನನ್ನ ಆ ಸ್ವಾಗತ ಮಾಡುವಂತಹ ಈ ಒಂದು ಅದ್ಭುತ ದೃಶ್ಯವನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ಎಷ್ಟು ಅದ್ಭುತವಾದಂತಹ ವಿಚಾರಗಳು ಇಲ್ಲಿ ನಮ್ಮ ಮುಂದೆ ಇವೆ ಎಂಬುದನ್ನ ಈ ಭಾಗ ನಮಗ ತಿಳಿಸ್ತದೆ. ಆದ ಕಾರಣ ಯೇಸು ಸ್ವಾಮಿ ತನ್ನ ತನ್ನ ಸಾಕ್ಷಿಗಳನ್ನ ಯಾವಾಗಲೂ ಆತನು ಸನ್ಮಾನಿಸುವವನಾಗಿದ್ದ. ನಾವು ಆತನ ಸಾಕ್ಷಿಗಳಾಗಿದ್ದು ಈ ಲೋಕದಲ್ಲಿ ಜನರನ್ನ ಆತನ ಪಾದ ಬಳಿಗೆ ನಾವು ತರ್ತಾ ಹೋಗುವಾಗ ಆತನು ಯಾವಾಗಲೂ ನಮ್ಮನ್ನು ಸನ್ಮಾನಿಸುವಂತವನಾಗಿದ್ದಾನೆ. ಈಸ್ ಆಲ್ವೇಸ್ ದೇರ್ ಟು ವೆಲ್ಕಮ್ ಅಸ್, ಈಸ್ ಆಲ್ವೇಸ್ ದೇರ್ ಟು ರಿವಾರ್ಡ್ ಅಸ್, ಈಸ್ ಆಲ್ವೇಸ್ ದೇರ್ ಟು ರೆಸ್ಪೆಕ್ಟ್ ಅಸ್ ಎಂಬುದನ್ನ ಆತನ ವಿಷಯವಾಗಿ ನಾವು ತಿಳಿದುಕೊಳ್ತೇವೆ. ಈ ರೀತಿಯಾಗಿ ಈ ಆಕಾಶ ತೆರೆಯಿತು ಮತ್ತು ಸ್ಟೇಫನನ ಜೀವನದಲ್ಲಿ ಯಾವ್ಯಾವ ವಿಷಯಗಳು ಘಟಿಸಿದೆ ಎಂಬುದನ್ನ ನಾವು ಈಗಾಗಲೇ ನೋಡಿದ್ದೇವೆ. ಆದ ಕಾರಣ ದೇವರು ಎಲ್ಲಾ ವಿಷಯಗಳನ್ನ ನಾವು ತಿಳ್ಕೊಂಡು ನಮ್ಮ ಪಾಲಿನ ಕರ್ತವ್ಯವನ್ನ ನಾವು ಮಾಡ್ಲಿಕ್ಕೆ ದೇವರು ವಿಶೇಷವಾದಂತಹ ಸಹಾಯ ಮಾಡ್ಲಿ. ಒಂದು ಸ್ಮಾಲ್ ಇನ್ಸಿಡೆನ್ಸ್ ಹೇಳಿ ನಾನು ಮುಗಿಸ್ತೇನೆ. ಒಂದ್ಸಲ ಏನಾಯ್ತು ಅಂತಂದ್ರೆ ಜನ ಟೀಕಿಸ್ತಾರೆ. ಎಷ್ಟೋ ಸಲ ಜನ ಕೊಂಕು ಮಾತುಗಳನ್ನ ಹೇಳುವಂತ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿದೆ. ಒಬ್ಬ ಬೀದಿ ಪ್ರಸಂಗ ಅಂದ್ರೆ ಸ್ಟ್ರೀಟ್ ಪ್ರೀಚಿಂಗ್ ಮಾಡುವಂತಹ ಒಬ್ಬ ಪ್ರಸಂಗಿಗೆ ಒಬ್ಬ ಮನುಷ್ಯ ಹೇಳ್ತಾನೆ ಏನಂತ ಹೇಳಿ, ಸ್ಟೇಫನನ್ನ ಕಲ್ಲೆಸೆದುಕೊಳ್ತಿರುವಾಗ ದೇವ್ರು ಯಾಕೆ ಏನ್ ಮಾಡ್ಲಿಲ್ಲ ಅಂತ ಹೇಳಿ ಬೇಕನೆ ಅವನಿಗೆ ಒಂದು ಕೊಂಕು ಪ್ರಶ್ನೆಯನ್ನ ಅಲ್ಲಿ ಹಾಕ್ತಾನೆ. ಯಾರಿಗೆ? ಬೀದಿ ಪ್ರಸಂಗ ಮಾಡುವಂತ ಪ್ರಸಂಗಿಗೆ. ಸ್ಟೇಫನನ್ನ ಕಲ್ಲೆಸೆದುಕೊಳ್ತಾ ಇರುವಾಗ ದೇವ್ರು ಯಾಕೆ ಏನ್ ಮಾಡ್ಲಿಲ್ಲ ಅಂತ ಹೇಳಿ. ಅದಕ್ಕೆ ಆ ಪ್ರಸಂಗ ಮಾಡ್ತಕ್ಕಂಥ ಬೀದಿಯಲ್ಲಿ ಪ್ರಸಂಗಿಸುವಂತಹ ಆ ಪ್ರಸಂಗಿಯೂ ಸಹ ಅಷ್ಟೇ ಪರ್ಫೆಕ್ಟ್ ಆನ್ಸರ್ ಅನ್ನ ಕೊಟ್ಟದ್ದು ಈಗ ನಾನು ಹೇಳ್ತೇನೆ ನಿಮ್ಗೆ. ಆ ಪ್ರಸಂಗಿ ಏನ್ ಹೇಳ್ತಾನಂತಂದ್ರೆ, ತನ್ನನ್ನು ದೇವರು ಅವನಿಗೆ ಕೃಪೆಯನ್ನ ಕೊಟ್ಟು, ದೇವರು ಅಲ್ಲಿ ತನ್ನ ಕೃಪೆಯನ್ನ ಕೊಟ್ಟು, ಸ್ಟೇಫನ್ನಿಗೆ ಕೃಪೆಯನ್ನು ಕೊಟ್ಟು ತನ್ನನ್ನು ಕೊಲೆ ಮಾಡುವವರಿಗೆ ಕ್ಷಮಿಸುವಂತೆ ಮಾಡ್ದ ಮತ್ತು ಅಷ್ಟೇ ಅಲ್ಲದೆ ಅವರಿಗಾಗಿ ಪ್ರಾರ್ಥಿಸುವಂತೆ ಮಾಡ್ದ. ನೋಡ್ರಿ, ಎಷ್ಟು ಪರ್ಫೆಕ್ಟ್ ಆನ್ಸರ್ ಇದೆ. ದೇವರು ಏನ್ ಮಾಡ್ದ ಅಂತಂದ್ರೆ ಸುಮ್ಮನೆ ಕುಳಿತುಕೊಳ್ಳಿಲ್ಲ. ಅಲ್ಲಿ ಆತನು ಮಾಡಿದ್ದು ಎಷ್ಟು ವಿಶೇಷ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದ. ಆತನಿಗೆ ಕೃಪೆ ಕೊಟ್ಟ. ಆ ಕೃಪೆ ಕೊಟ್ಟದ್ರಿಂದ ಅವನೇನ್ ಮಾಡ್ದ ಅಂತಂದ್ರೆ ತನ್ನನ್ನು ಕೊಲೆ ಮಾಡುವವರನ್ನ ಕ್ಷಮಿಸಿದ ಮತ್ತು ಅವ್ರ ಸಲುವಾಗಿ ಪ್ರಾರ್ಥನೆ ಮಾಡುವಂತೆ ಸ್ಟೇಫನ್ನಿಗೆ ಕೃಪೆಯನ್ನ ದಯಪಾಲಿಸಿದ. ನೋಡ್ರಿ, ಎಷ್ಟು ಪರ್ಫೆಕ್ಟ್ ಆನ್ಸರ್ ಆಗಿತ್ತು ಆ ಬೀದಿ ಪ್ರಸಂಗ ಮಾಡಿದಂತ ವ್ಯಕ್ತಿದು ಅಂತ ಹೇಳಿ ನಮಗೆ ಇಲ್ಲಿ ತಿಳಿದು ಬರ್ತದೆ. ಆದ ಕಾರಣ ನಮ್ಮ ಜೀವನದಲ್ಲಿ ಯಾವಾಗಲೂ ನಾವು ಉತ್ತೇಜಿತರಾಗಿರ್ಬೇಕು. ವಿ ಶುಡ್ ಬಿ ಆಲ್ವೇಸ್ ಎನ್ಕರೇಜ್ಡ್ ಟು ಪ್ರೀಚ್ ದ ಗಾಸ್ಪಲ್ ಇನ್ ಸೀಸನ್ ಅಂಡ್ ಔಟ್ ಆಫ್ ಸೀಸನ್. ಹೀಗೆ ಮಾಡ್ಲಿಕ್ಕೆ ದೇವ್ರು ನಮ್ಮೆಲ್ಲರಿಗೆ ತನ್ನ ಸಹಾಯ ಕೊಡ್ಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ.